ಸೊ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಇವತ್ತದು ನಮ್ಮ ಟಾಪಿಕ್ ನ್ಯೂಟ್ರಿಷನ್ ಫಾರ್ ವಿಮೆನ್ ಅಂತ. ಸೊ ಆಸ್ ಐ ಸೆಡ್ ಎವ್ರಿ ಟೈಮ್ ಎಲ್ಲಾ ಪ್ರಾಡಕ್ಟ್ಸ್ ಬಗ್ಗೆನೂ ನಾವು ಸುಮ್ಮನೆ ಒಂದು ಟ್ರೈನಿಂಗ್ ಮಾಡಿದ್ರೆ ಅದು ಅಷ್ಟು ಯೂಸ್ಫುಲ್ ಆಗಿ ಇರಲ್ಲ. ಸೊ ಅದಕ್ಕೆ ಕ್ಯಾಟಗರಿ ವೈಸ್ ನಾವು ಹೇಳಿದ್ರೆ ನಿಮ್ಗೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಇರತ್ತೆ. ಯಾರ್ಯಾರಿಗೆ ಏನೇನ್ ಪ್ರಾಡಕ್ಟ್ಸ್ ನಾವು ರೆಕಮೆಂಡ್ ಮಾಡಬಹುದು ಆ ತರ ಒಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೆ ಇವತ್ತು ಸ್ಪೆಸಿಫಿಕಲಿ ನ್ಯೂಟ್ರಿಷನ್ ಫಾರ್ ವಿಮೆನ್ ಈ ಟಾಪಿಕ್ ಮೇಲೆ ನಾವು ಒಂದು ಟ್ರೈನಿಂಗ್ ಮಾಡ್ತೀವಿ. ಸೊ ಇವತ್ತು ನಾವು ಇಂಡಿಯಾದಲ್ಲಿ ಹೆಲ್ತ್ ಸ್ಟೇಟಸ್ ಆಫ್ ವಿಮೆನ್ ನೋಡಿದ್ರೆ ನಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಅಂಡ್ ಶಾಕ್ ಆಗತ್ತೆ. ಇದು ಅರ್ಥ ಆಗಿ ಮೆಟರ್ನಲ್ ಮಾರ್ಟಾಲಿಟಿ ಮೀನ್ಸ್ ಮಗು ಆಗ್ತಾನ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ವಿಮೆನ್ದು ಲೈಫ್ ಹೋಗ್ತಾ ಇದೆ ಅದು ಒಂದು. ದೆನ್ ವಿಮೆನ್ದು ಮಾಲ್ ನ್ಯೂಟ್ರಿಷನ್ ಇಂದ ಎಷ್ಟು ವಿಮೆನ್ದು ಹೆಲ್ತ್ ಅಲಾರ್ಮಿಂಗ್ ಹೆಲ್ತ್ ಸ್ಟೇಟಸ್ ಇದೆ ಅಂತ. ಮತ್ತೆ ಅನಿಮಿಯಾ ಐರನ್ ಡೆಫಿಷಿಯನ್ಸಿ ಇಂದ ಎಷ್ಟು ವಿಮೆನ್ ಸಫರ್ ಆಗ್ತಿದ್ದಾರೆ ಅಂತ. ಸೊ ಇದು ಮೂರು ಕ್ಯಾಟಗರೀಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ವಿಮೆನ್ ತುಂಬಾ ಕಷ್ಟ ಪಡ್ತಿದ್ದಾರೆ. ಮೇನ್ಲಿ ಮೆಟರ್ನಲ್ ಮಾರ್ಟಾಲಿಟಿ ಮೀನ್ಸ್ ಮಗುಗೆ ಡೆಲಿವರಿ ಮೀನ್ಸ್ ಡೆಲಿವರಿ ಆಗ್ತಾನ ಲೂಸಿಂಗ್ ದೇರ್ ಲೈಫ್. ಮಾಲ್ ನ್ಯೂಟ್ರಿಷನ್, ಸೊ ನ್ಯೂಟ್ರಿಷನ್ ಇಲ್ದಾಗ ಅವ್ರಿಗೆ ಕರೆಕ್ಟ್ ಆಗಿ ಹೆಲ್ತ್ ಇರೋದಿಲ್ಲ. ಅನಿಮಿಯಾ ಆದ್ರೆ ಐರನ್ ಡೆಫಿಷಿಯನ್ಸಿ. ಸೊ ವಿಮೆನ್ ನೀವು ನೋಡಿದ್ರೆ ಅವ್ರ ಲೈಫ್ ಟೈಮ್ ಅಲ್ಲಿ ತುಂಬಾ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಪಾಸ್ ಆಗ್ತಾರೆ. ಸೊ ಮೆನ್ಗೂ ಡೆಫಿನೆಟ್ಲಿ ಇರತ್ತೆ ಇನ್ಫ್ಯಾಂಟ್, ಟಾಡ್ಲರ್, ಮ್ಯಾನ್, ಓಲ್ಡ್ ಏಜ್ ಆ ತರ. ಬಟ್ ವಿಮೆನ್ ಅಲ್ಲಿ ಆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ಇರತ್ತೆ. ಈಗ ಒಂದು ಚಿಕ್ಕ ಮಗುವಿಂದ ಒಂದು ಗರ್ಲ್ ಆಗ್ತಾನ ಅವ್ರ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗ್ತಾನ ಅವ್ರ ಬಾಡಿಯಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವ್ರ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಡೆಲಿವರಿ ಆದ್ಮೇಲೆ ಅವ್ರ ಬಾಡಿಯಲ್ಲಿ ಚೇಂಜಸ್ ಇರುತ್ತೆ. ಸೊ ಈ ತರ ಒಂದೊಂದು ಸ್ಟೇಜ್ ಅಲ್ಲೂ ನೀವು ನೋಡಿದ್ರೆ ವಿಮೆನ್ ತುಂಬಾ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಹೋಗ್ತಾರೆ ಅವ್ರ ಎಂಟೈರ್ ಲೈಫ್ ಸೈಕಲ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ ವುಮೆನ್ಗೆ ಕರೆಕ್ಟ್ ನ್ಯೂಟ್ರಿಯನ್ಸ್ ಕರೆಕ್ಟ್ ಏಜ್ ಅಲ್ಲಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆ ಏಜ್ ಅಲ್ಲಿ ಏನೇನ್ ನ್ಯೂಟ್ರಿಯನ್ಸ್ ನಮ್ ಬಾಡಿಗೆ ಬೇಕಾಗತ್ತೋ, ಆ ಹಾರ್ಮೋನಲ್ ಚೇಂಜಸ್ ಆಗ್ತಾಗ ನಮ್ ಬಾಡಿಗೆ ಏನೇನ್ ನ್ಯೂಟ್ರಿಯನ್ಸ್ ಬೇಕಾಗತ್ತೋ ಆ ತರ ನ್ಯೂಟ್ರಿಯನ್ಸ್ ಕರೆಕ್ಟ್ ಆಗಿ ನಾವು ವಿಮೆನ್ಗೆ ಕೊಟ್ರೆ ಏನಾಗತ್ತೆ ಅಂದ್ರೆ ಅವ್ರು ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಇರ್ತಾರೆ. ಏಜ್ ಆಗ್ತಾ ಆಗ್ತಾ ನೀವು ನೋಡಿದ್ರೆ ತುಂಬಾ ವಿಮೆನ್ಗೆ ಕಾಲ್ ನೋವು, ಬೆನ್ನು ನೋವು, ಆರ್ಥ್ರೈಟಿಸ್, ಆಸ್ಟಿಯೋಪೊರೋಸಿಸ್, ಅವ್ರದ್ದು ಬೋನ್ ಡೆನ್ಸಿಟಿ ಕಮ್ಮಿ ಆಗಿರತ್ತೆ. ಓವರ್ ಆಲ್ ನೀವು ಹೆಲ್ತ್ ನೋಡಿದ್ರೆ ಒಂದು 50+ 55+ ಆದ್ಮೇಲೆ ವಿಮೆನ್ದು ಇನ್ನೂ ಜಾಸ್ತಿ ಪುವರ್ ಹೆಲ್ತ್ ಕಂಡೀಷನ್ಸ್ ಇರುತ್ತೆ. ಬಿಕಾಸ್ ರೈಟ್ ಏಜ್ ಅಲ್ಲಿ ಅವ್ರು ರೈಟ್ ನ್ಯೂಟ್ರಿಯನ್ಸ್ ತಗೊಳಲ್ಲ, ನಮ್ಗೆ ಗೊತ್ತಾಗಲ್ಲ ಯಾವ ನ್ಯೂಟ್ರಿಯನ್ಸ್ ಕೊಡ್ಬೇಕು ಅಂತ. ಸೊ ಅದಕ್ಕೆ ಇವತ್ತು ನಾವು ಈ ಟ್ರೈನಿಂಗ್ ಸ್ಪೆಸಿಫಿಕಲಿ ನ್ಯೂಟ್ರಿಷನ್ ಫಾರ್ ವಿಮೆನ್ ಬಗ್ಗೆ ಮಾತಾಡ್ತೀವಿ. ಬಿಕಾಸ್ ನಮ್ಗೆ ಯಾವ ಏಜ್ ಅಲ್ಲಿ ವಿಮೆನ್ಗೆ ಕರೆಕ್ಟ್ ಆಗಿ ಯಾವ ನ್ಯೂಟ್ರಿಯನ್ಸ್ ಕೊಟ್ರೆ ಅವ್ರು ಹೆಲ್ತಿಯಾಗಿ ಇರ್ತಾರೆ, ಒಂದು ಟಿಲ್ ಓಲ್ಡ್ ಏಜ್ ವರೆ ಅವ್ರು ಹೇಗೂ ಹೆಲ್ತಿಯಾಗಿ ಇರ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನ್ಯೂಟ್ರಿಷನ್ ಇಸ್ ರಿಕ್ವೈರ್ಡ್ ಇನ್ ಎವ್ರಿ ಫೇಸ್ ಆಫ್ ಲೈಫ್. ಸೊ ನಾನು ಹೇಳ್ದೆ ಅಲ್ವಾ, ಸೊ ಗರ್ಲ್ ಗೋಸ್ ಥ್ರೂ ಡಿಫ್ರೆಂಟ್ ಎಷ್ಟೋ ಸ್ಟೇಜಸ್ ಇರುತ್ತೆ ಅವ್ರ ಲೈಫ್ ಸೈಕಲ್ ಅಲ್ಲಿ. ಚಿಕ್ಕ ಮಗುವಿಂದ ಒಂದು ಓಲ್ಡ್ ವುಮೆನ್ ವರೆ ಹೋಗೋದಷ್ಟಿಗೆ ಎಷ್ಟೋ ಚೇಂಜಸ್ ಇರುತ್ತೆ ಅವ್ರ ಲೈಫ್ ಸೈಕಲ್ ಅಲ್ಲಿ. ಎವ್ರಿ ಸ್ಟೇಜ್ ಒಂದೊಂದು ಸ್ಟೇಜ್ ಅಲ್ಲೂ ಅವ್ರಿಗೆ ಒಂದು ಸ್ಪೆಸಿಫಿಕ್ ನ್ಯೂಟ್ರಿಷನ್ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಯಾವ ಸ್ಟೇಜ್ ಅಲ್ಲಿ ಏನ್ ನ್ಯೂಟ್ರಿಷನ್ ಅಂತ ಇವತ್ತು ನಾವು ನೋಡ್ತೀವಿ. ಸೊ ಹೆಲ್ತಿ ವುಮನ್ ಇಸ್ ಅ ಹ್ಯಾಪಿ ವುಮನ್. ಸೊ ಇನ್ ಜನರಲ್ ನೀವು ಫ್ಯಾಮಿಲಿಯಲ್ಲಿ ನೋಡಿದ್ರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನಮ್ಮ ಹೆಂಡತಿ ಒಂದು ತರ ಹೆಲ್ತಿಯಾಗಿ ಇದ್ರೆ ಫುಲ್ ಮನೆ ಅಟ್ಮಾಸ್ಫಿಯರ್ ಒಂಥರ ಹ್ಯಾಪಿ ಆಗಿರುತ್ತೆ ಅಲ್ವಾ. ಬಿಕಾಸ್ ಅವ್ರು ಜನರಲಿ ಎಲ್ಲಾರನ್ನೂ ನೋಡ್ಕೊಳ್ಳೋದು, ಅಡಿಗೆ ಮಾಡೋದು, ಮತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು. ಸೊ ಓವರ್ ಆಲ್ ಒಂದು ಮನೆ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ವುಮೆನ್ ತಗೊಳ್ತಾರೆ. ಸೊ ಆ ಮನೆಯಲ್ಲಿ ಒಂದು ವುಮೆನ್ ಹೆಲ್ತ್ ಚೆನ್ನಾಗಿಲ್ಲ, ಯಾವಾಗ್ಲೂ ಅವ್ರಿಗೆ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್ ಬರ್ತಾ ಇರತ್ತೆ ಅಂದ್ರೆ ಆಟೋಮ್ಯಾಟಿಕ್ಲಿ ಏನಾಗತ್ತೆ, ಆ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗಿರತ್ತಾ? ಇಲ್ಲ. ಬಿಕಾಸ್ ಯಾವಾಗ್ಲೂ ಏನಾದ್ರು ಒಂದು ಪ್ರಾಬ್ಲಮ್ ಅಂದ್ರೆ ಆಟೋಮ್ಯಾಟಿಕ್ಲಿ ಒಂದು ಟೆನ್ಷನ್ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ದಟ್ ಇಸ್ ವೈ ವಿ ಸೇ ಒಂದು ಹೆಲ್ತಿ ವುಮೆನ್ ಒಂದು ಫ್ಯಾಮಿಲಿಯಲ್ಲಿ ಇದ್ರೆ ಆ ಫ್ಯಾಮಿಲಿನೂ ಹ್ಯಾಪಿ ಆಗಿರುತ್ತೆ ಅಂಡ್ ಎಲ್ಲರೂ ಆ ಫ್ಯಾಮಿಲಿಯಲ್ಲಿ ಹ್ಯಾಪಿ ಆಗಿ ಇರ್ತಾರೆ ಅಂತ. ಓಕೆ, ಸೊ ಈಗ ನಾವು ಏಜ್ ವೈಸ್ ಏನೇನ್ ಪ್ರಾಬ್ಲಮ್ಸ್ ಬರ್ಬೋದು ವುಮೆನ್ಗೆ, ಮತ್ತೆ ಆ ಪ್ರಾಬ್ಲಮ್ಸ್ ನ ರೆಕ್ಟಿಫೈ ಮಾಡಕ್ಕೆ ನಾವು ಏನ್ ಮಾಡ್ಬೋದು ಅಂತ ಈ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಫಸ್ಟ್ ನೀವು ನೋಡಿದ್ರೆ ಲೆಸ್ ದನ್ 10 years, ಸೊ ಚಿಕ್ಕ ಮಕ್ಕಳಿಗೆ, ಸೊ ಗರ್ಲ್ಸ್ ಸ್ಮಾಲ್ ಗರ್ಲ್ಸ್ಗೆ ಏನೇನ್ ಪ್ರಾಬ್ಲಮ್ ಬರ್ಬೋದು ಅಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರ್ಬೋದು. ಯಾಕೆ 10 years, ಲೆಸ್ ದನ್ 10 years ಮಕ್ಕಳಿಗೆ ಹೆಂಗ್ ಬರುತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ ಎಲ್ಲ?
ಬಿಕಾಸ್ 10 ವರ್ಷ ಆಗಕ್ಕೆ ಮುಂಚೆನೆ ಮಕ್ಕಳಿಗೆ ತುಂಬಾ ಏನ್ ಹೇಳೋದು ಪಿಕ್ಕಿ ಈಟರ್ಸ್ ಆಗಿ ಇರ್ತಾರೆ. ಇದು ಇಷ್ಟ ಇಲ್ಲ, ಇದು ಬೇಡ, ಇದು ಬೇಕು. ಸೊ 10 ಇಯರ್ಸ್ ಆದ್ಮೇಲೆ ಏನಾಗತ್ತೆ, ಅವ್ರು ಓದಕ್ಕೆ ಶುರು ಮಾಡ್ತಾರೆ, ಜಾಸ್ತಿ ಟಿವಿ ನೋಡ್ತಾರೆ. ಅವ್ರಿಗೆ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾರೆ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು, ಅವಾಗನೇ ನಿಮ್ ಬ್ರೈನ್ ಡೆವಲಪ್ಮೆಂಟ್ ಆಗತ್ತೆ, ನಿಮ್ಗೆ ಹೆಲ್ತ್ ಗೆ ಒಳ್ಳೇದು. ಸೊ 10 ಇಯರ್ಸ್ ಆದ್ಮೇಲೆ ಏನಾಗತ್ತೆ, ಅವ್ರಿಗೆ ಅರ್ಥ ಆಗತ್ತೆ ಇದೆಲ್ಲ. ಸೊ ಅರ್ಥ ಆಗಿ ಅವ್ರಿಗೆ ಇಷ್ಟನೋ ಇಲ್ವೋ, ಟೈಮ್ಸ್ ನಾವು ಪೇರೆಂಟ್ಸ್ ಅವ್ರನ್ನ ಫೋರ್ಸ್ ಮಾಡಿದ್ರೆ ಕರೆಕ್ಟ್ ಆಗಿ ತಿಂತಾರೆ. ಅದು ಬಿಕಾಸ್ 10 ಇಯರ್ಸ್ ಆದ್ಮೇಲೆ ಅವ್ರಿಗೆ ಅದೆಲ್ಲ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ 10 ಇಯರ್ಸ್ ಒಳಗಡೆ ಏನಾಗತ್ತೆ, ಅವ್ರಿಗೆ ಅರ್ಥ ಆಗಲ್ಲ. ಸೊ ಅವಾಗ ಏನ್ ಚಾಕ್ಲೇಟ್ಸ್ ಜಾಸ್ತಿ, ಬಿಸ್ಕೆಟ್, ಜಂಕ್ ಫುಡ್. ಸೊ ಹೆಲ್ತಿ ಫುಡ್ ನಾವು ಕೊಟ್ರೇನು, ಎಷ್ಟು ನಾವು ಫೋರ್ಸ್ ಮಾಡಿದ್ರೇನು ಏನಾಗುತ್ತೆ, ದೇ ಆರ್ ವೆರಿ ಪಿಕ್ಕಿ ಈಟರ್. ಇದೇ ಬೇಕು ಅದೇ ಬೇಕು ಅಂತ ಎಲ್ಲಾ ಊಟನೂ ಅವ್ರು ತಿನ್ನೋದಿಲ್ಲ. ಅವ್ರಿಗೆ ಕೆಲವ್ದು ಇಷ್ಟ ಆಗತ್ತೆ, ಕೆಲವ್ದು ಆಗಲ್ಲ. ಸೊ ಅವಾಗ ಏನಾಗತ್ತೆ, ಮೇನ್ಲಿ ಸ್ಪೆಸಿಫಿಕ್ಲಿ ಸುಮಾರು ಮಕ್ಕಳು ಹಾಲು ಕುಡಿಯಕ್ಕೆ ತುಂಬಾ ಹಠ ಮಾಡ್ತಾರೆ, ಕರೆಕ್ಟಾ? ಗ್ರೀನ್ಸ್ ತಿನ್ನೋಕೆ, ಸೊಪ್ಪುಗಳೆಲ್ಲ ತಿನ್ನಕ್ಕೆ ತುಂಬಾ ಹಠ ಮಾಡ್ತಾರೆ. ಸೊ ಅವಾಗ ಏನಾಗತ್ತೆ, ಆಟೋಮ್ಯಾಟಿಕ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ ಎಲ್ಲ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಲೆಸ್ ದೆನ್ 10 ಇಯರ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ಬೋದು ಅಂದ್ರೆ, ಎಲ್ಲರಿಗೂ ಗೊತ್ತು, ಮಕ್ಕಳು ಬಾರ್ನ್ ಆಗೋ ದಿನ ಇಂದ ನಾವು ಎವ್ರಿ 2 ಇಯರ್ಸ್, 4 ಇಯರ್ಸ್, 6 ಇಯರ್ಸ್ಗೆ ನಮ್ಗೆ ಇಮ್ಯುನೈಸೇಷನ್, ವ್ಯಾಕ್ಸಿನೇಷನ್ಸ್ ಇರುತ್ತೆ ಅಲ್ವಾ? ಸೊ ಏನಾದ್ರು ಒಂದು ವ್ಯಾಕ್ಸಿನ್. ಸೊ ವ್ಯಾಕ್ಸಿನೇಷನ್ಸ್ ಏನಕ್ಕೋಸ್ಕರ ನಾವು ತಗೊಳ್ತೀವಿ? ಸೊ ವ್ಯಾಕ್ಸಿನೇಷನ್ ಒಂಥರ ಇಮ್ಯುನಿಟಿಗೋಸ್ಕರ ಅಲ್ವಾ? ಸೊ ವ್ಯಾಕ್ಸಿನೇಷನ್, ನಾವು ಚಿಕನ್ ಪಾಕ್ಸ್ಗೆ ವ್ಯಾಕ್ಸಿನೇಷನ್ ತಗೊಂಡ್ರೆ ನಮ್ಗೆ ಚಿಕನ್ ಪಾಕ್ಸ್ ಇಂದ ಇಮ್ಯುನಿಟಿ ಸಿಗುತ್ತೆ. ಸೊ ಚಿಕನ್ ಪಾಕ್ಸ್ ನಮ್ಗೆ ಅಷ್ಟು ಈಸಿಲಿ ಬರೋದಿಲ್ಲ, ಕರೆಕ್ಟ್? ಸೊ ಅದೇ ತರ ಡಿಫ್ರೆಂಟ್ ವ್ಯಾಕ್ಸಿನೇಷನ್ಸ್ ಇಲ್ಲ ಇಮ್ಯುನೈಸೇಷನ್ಸ್ ನಾವು ತಗೊಳ್ಳೋದು ನಮ್ ಬಾಡಿ ಇಮ್ಯುನಿಟಿನ ಇಂಪ್ರೂವ್ ಮಾಡಕ್ಕೋಸ್ಕರ. ಸೊ ಅಕಸ್ಮಾತ್ ಪೇರೆಂಟ್ಸ್ ಏನಾದ್ರು ಬಿಸಿ ಶೆಡ್ಯೂಲ್ ಅಲ್ಲಿ ಆ ವ್ಯಾಕ್ಸಿನೇಷನ್ ಮಿಸ್ ಮಾಡ್ಬಿಟ್ಟಿದ್ದಾರೆ, ಇಲ್ಲ ಅವ್ರು ಮರ್ತೋಗಿದ್ದಾರೆ, ಈ ವಯಸ್ಸಲ್ಲಿ ಕೊಡೋ ವ್ಯಾಕ್ಸಿನೇಷನ್ ಮರ್ತೋಗಿದ್ದಾರೆ, ಆವಾಗ ಏನಾಗುತ್ತೆ, ಆವಾಗನು ಆ ಮಕ್ಕಳಿಗೆ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್, ಏನಾದ್ರು ಒಂದು ಇನ್ಫೆಕ್ಷನ್, ಏನಾದ್ರು ಒಂದು ಬರೋದು ಚಾನ್ಸಸ್ ಇರುತ್ತೆ. ಸೊ ಲೆಸ್ ದನ್ 10 ಇಯರ್ಸ್ ಅಲ್ಲಿ ಮೇನ್ಲಿ ನೀವು ನೋಡಿದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ ಮತ್ತೆ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಮಾಡಿ ಇಲ್ಲ ಅಂದ್ರೆ ಅದು ರಿಲೇಟೆಡ್ ಏನಾದ್ರು ಒಂದು ಡೆಫಿಷಿಯನ್ಸಿ ಬರೋ ಚಾನ್ಸಸ್ ಇಲ್ಲ, ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೋಸ್ಕರ ಲೆಸ್ ದನ್ 10 ಇಯರ್ಸ್ ಕಿಡ್ಸ್ಗೆ ನಾವು ಏನ್ ಮಾಡ್ಬೇಕು, ಫಸ್ಟ್ ನಾವು ಕರೆಕ್ಟ್ ಆಗಿ ಎಲ್ಲಾ ವ್ಯಾಕ್ಸಿನೇಷನ್ಸ್ ಕೊಟ್ಟಿದೀವಾ ಇಲ್ವಾ ಅಂತ ನಾವು ನೋಡ್ಕೋಬೇಕು. ಸೊ ವಿ ಹ್ಯಾವ್ ಟು ಎನ್ಶ್ಯೂರ್ ದಟ್ ನಾವು ಎಲ್ಲಾ ವ್ಯಾಕ್ಸಿನೇಷನ್ಸ್, ಬೂಸ್ಟರ್ ಡೋಸ್ ಎಲ್ಲಾ ಕೊಟ್ಟಿದ್ವಿ ಅಂತ. ಮತ್ತೆ ಸೆಕೆಂಡ್ ಏನ್ ನೋಡ್ಬೇಕು, ನಾವು ಕರೆಕ್ಟ್ ಆಗಿ ಅವ್ರಿಗೆ ಕೊಡೋ ಆಹಾರದಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ. ಈಗ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದ್ರೆ ಅದು ಬದ್ಯದಲ್ಲಿ ನಾವು ಏನ್ ಕೊಡ್ಬೇಕು. ಈಗ ನನ್ ಮಗಳು ಕರೆಕ್ಟ್ ಆಗಿ ಊಟ ಮಾಡ್ತಾ ಇಲ್ಲ, ನನ್ಗೆ ಗೊತ್ತು. ಸೊ ಕರೆಕ್ಟ್ ನ್ಯೂಟ್ರಿಯೆಂಟ್ಸ್ ಅವಳಿಗೆ ನಾನು ಕೊಡ್ಬೇಕು ಆ ಏಜ್ ಅಲ್ಲಿ ಅಂದ್ರೆ ನಾನ್ ಏನ್ ಕೊಡ್ಬೇಕು, ಏನಾದ್ರು ಸಪ್ಲಿಮೆಂಟ್ ಕೊಡ್ಬೇಕಾ, ಹೆಲ್ತ್ ಡ್ರಿಂಕ್ ಕೊಡ್ಬೇಕಾ, ಏನಾದ್ರು ಗಮ್ಮಿ ಬೇರ್ ತರ ಕೊಡ್ಬೇಕಾ, ಚೂವಬಲ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಕೊಡ್ಬೇಕಾ. ಸೊ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಯಾಟಗರಿ ಇಸ್ 11 ಇಯರ್ಸ್ ಟು 20 ಇಯರ್ಸ್, 11 ವರ್ಷದಿಂದ 20 ವರ್ಷ. ಸೊ 11 ಇಂದ 20 ವರ್ಷದಲ್ಲಿ ಏನಾಗುತ್ತೆ, ಗರ್ಲ್ಸ್ಗೆ ಫಸ್ಟ್ ಪೀರಿಯಡ್ಸ್ ಬರುತ್ತೆ. ಸೊ ಅದರಿಂದ ಅವ್ರ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಪ್ಯೂಬರ್ಟಲ್ ಗ್ರೋತ್. ಸೊ ಬ್ರೆಸ್ಟ್ ಗ್ರೋ ಆಗುತ್ತೆ, ಅವ್ರದ್ದು ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಚೇಂಜಸ್, ಹೇರ್ ಗ್ರೋತ್ ಆಗೋದು. ಸೊ ಇದೆಲ್ಲ ಆಗತ್ತೆ. ಸೊ ಇದ್ರಲ್ಲಿ ನಾವು ಅವ್ರಿಗೆ ಏನೇನ್ ಹೇಳ್ಕೊಡ್ಬೇಕು 11 ಟು 20 ಇಯರ್ಸ್ ಅಲ್ಲಿ. ಸೊ ಫಸ್ಟ್ ಆ ಗರ್ಲ್ಗೆ ನಾವು ಪ್ಯೂಬರ್ಟಿ ಬಗ್ಗೆ, ಪೀರಿಯಡ್ಸ್ ಬಗ್ಗೆ ಹೇಳ್ಕೊಡ್ಬೇಕು. ಸೊ ನಾವು ಹೇಳ್ಬೇಕು ಈ ತರ ಆಗ್ಬೋದು. ಸೊ ಗೊತ್ತಿರ್ಬೇಕು ಅವ್ರಿಗೆ, ಓಕೆ, ಪೀರಿಯಡ್ಸ್ ಬಗ್ಗೆ ಅದೆಲ್ಲ. ಮತ್ತೆ ಹೈಜೀನ್ ಅಂಡ್ ಸ್ಯಾನಿಟೈಸೇಷನ್ ಬಗ್ಗೆ. ಸೊ ಈಗ ಪೀರಿಯಡ್ಸ್ ಒಂದು 11-12 ಇಯರ್ಸ್ ಅಲ್ಲಿ ಒಂದು ಹುಡುಗಿಗೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಏನೇನ್ ಸ್ಟೆಪ್ಸ್ ತಗೋಬೇಕು, ನಾವು ಹೆಂಗ್ ಹೈಜೀನಿಕ್ ಆಗಿ ಇರ್ಬೇಕು, ನೀಟ್ ಅಂಡ್ ಕ್ಲೀನ್ ಆಗಿ ಇರ್ಬೇಕು, ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ಸೊ ಈ ಏಜ್ ಅಲ್ಲಿ ನಾವು ಮತ್ತೆ ಏನೇನ್ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕು ಅಂದ್ರೆ HPV ವ್ಯಾಕ್ಸಿನ್ ತಗೋಬೇಕು, ಮತ್ತೆ ಅಡಿಕ್ವೇಟ್ ಕ್ಯಾಲ್ಸಿಯಂ ಮತ್ತೆ ಐರನ್ ಡಯಟ್ ಅಲ್ಲಿ ಇರ್ಬೇಕು. ಬಿಕಾಸ್ ಒನ್ಸ್ ಗರ್ಲ್ಸ್ಗೆ ಪೀರಿಯಡ್ ಶುರು ಆದ್ಮೇಲೆ ಏನಾಗುತ್ತೆ, ತುಂಬಾ ಬ್ಲಡ್ ಲಾಸ್ ಆಗತ್ತೆ. ಸೊ ಒಂದ್ಸರಿ ತುಂಬಾ ಬ್ಲಡ್ ಲಾಸ್ ಆಗಕ್ಕೆ ಶುರು ಆದ್ರೆ ಏನಾಗುತ್ತೆ, ಬಾಡಿಯಿಂದ ಬ್ಲಡ್ ಲಾಸ್ ಆಗಿದ ತಕ್ಷಣ ಆಟೋಮ್ಯಾಟಿಕಲಿ ಐರನ್ ಡೆಫಿಷಿಯನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಐರನ್ ರಿಚ್, ಕ್ಯಾಲ್ಸಿಯಂ ರಿಚ್ ಫುಡ್ ಕೊಡ್ಬೇಕು. ಮತ್ತೆ ಸೆಕ್ಸ್ ಎಜುಕೇಶನ್. ಸೊ ಈ ವಯಸ್ಸಲ್ಲಿ ತುಂಬಾ ಬಟರ್ಫ್ಲೈಸ್, ಇಟ್ ಇಸ್ ಅ ವೆರಿ ಟೆಂಡರ್ ಏಜ್ ಅಲ್ವಾ, ಈ ಟೀನೇಜ್ ಅಲ್ಲಿ ಸಡನ್ಲಿ ದೇ ಗೆಟ್ ಇನ್ ಟು ಮೆನಿ ಡಿಫ್ರೆಂಟ್ ಥಿಂಗ್ಸ್. ಅದಕ್ಕೋಸ್ಕರ ಸೆಕ್ಸ್ ಎಜುಕೇಶನ್ ಎಲ್ಲ ನಾವು ಕೊಡ್ಬೇಕು. ಸೊ ದೀಸ್ ಆರ್ ಸರ್ಟನ್ ಥಿಂಗ್ಸ್ 11 ಟು 20 ಇಯರ್ಸ್, 11ರಿಂದ 20 ವರ್ಷದಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಮತ್ತೆ 21 ಟು 40 ಇಯರ್ಸ್, 21ರಿಂದ 40 ವರ್ಷದಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರ್ಬೋದು, ಮತ್ತೆ ನಾವು ಅದಕ್ಕೋಸ್ಕರ ಏನೇನ್ ಪ್ರಿಕಾಷನ್ಸ್ ತಗೋಬಹುದು ಅಂದ್ರೆ,
ಯೂಶಲಿ ಅನಿಮಿಯಾ ಆದ್ರೆ ಐರನ್ ಡೆಫಿಷಿಯನ್ಸಿ ಬರ್ಬೋದು, ಫಾಲಿಕ್ ಆಸಿಡ್ ಡೆಫಿಷಿಯನ್ಸಿ ಬರ್ಬೋದು, PCOD ಅಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್. ಈಗ ಅದು ಬರೀ 21 ಇಲ್ಲ, ಇನ್ಫ್ಯಾಕ್ಟ್ 11 to 20 ಫಸ್ಟ್ ಪೀರಿಯಡ್ ಆಗಿದ ತಕ್ಷಣನೂ ಕೆಲವು ಗರ್ಲ್ಸ್ಗೆ ಎಲ್ಲ ಈ ತರ PCOD ಪ್ರಾಬ್ಲಮ್ ಬರ್ತಾ ಇದೆ. ಏನಕ್ಕೆ ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಹಂಗ ಆಗ್ಬಿಟ್ಟಿದೆ, ತುಂಬಾ ಜಂಕ್ ಫುಡ್ ತಿನ್ನೋದು, ಅಷ್ಟು ನಮ್ ಹೆಲ್ತ್ಗೆ ನಾವು ಅಟೆನ್ಷನ್ ಕೊಡೋದಿಲ್ಲ. ಸೊ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಈವನ್ ಟೀನೇಜ್ ಗರ್ಲ್ಸ್ ಅಲ್ಲಿ, ಇಲ್ಲಾಂದ್ರೆ 21 ಇಂದ 40 ವರ್ಷ ವಿಮೆನ್ ಅಲ್ಲಿ. ಅದೇ ತರ ಒಬೆಸಿಟಿ ಅಗೇನ್. ಸೊ 21 ಇಂದ 40 ವರ್ಷದಲ್ಲಿ ಮೇನ್ಲಿ ವಿಮೆನ್ ಲೈಫ್ ಅಲ್ಲಿ ಏನೇನ್ ಆಗ್ಬೋದು, ಮದ್ವೆ ಆಗತ್ತೆ, ಮತ್ತೆ ಪ್ರೆಗ್ನೆನ್ಸಿ, ಮತ್ತೆ ಡೆಲಿವರಿ. ಸೊ ಇದೆಲ್ಲ ಅವ್ರು ಅಗೇನ್ ಪಾಸ್ ಮಾಡ್ತಾನೆ ಏನಾಗುತ್ತೆ, ಹಾರ್ಮೋನಲ್ ಚೇಂಜಸ್. ಅದಕ್ಕೋಸ್ಕರ ಪ್ರೆಗ್ನೆನ್ಸಿಯಲ್ಲಿ ಗೇನ್ ಮಾಡಿರೋ ವೇಟ್ ಕೆಲವ್ರಿಗೆ ಲೂಸ್ ಮಾಡಕ್ಕೆ ಆಗಲ್ಲ. ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ 21 ಇಂದ 40 ವರ್ಷಕ್ಕೆ ಬರ್ಬೋದು. ಸೊ ಈ ವಯಸ್ಸಲ್ಲಿ ಏನ್ ನಾವು ಮಾಡ್ಬೇಕು ಅಗೇನ್ ನೋಡಿದ್ರೆ, ಎಲ್ಲಾ ಏಜ್ ಅಲ್ಲೂ ನೀವು ಒಂದು ಕಾಮನ್ ಏನಂತ ನೋಡಿದ್ರೆ ಅಡಿಕ್ವೇಟ್ ನ್ಯೂಟ್ರಿಷನ್, ಕರೆಕ್ಟ್ ನ್ಯೂಟ್ರಿಷನ್ ನಾವು ಕೊಡ್ಬೇಕು. ಬಿಕಾಸ್ ನಾವು ತಿನ್ನೋ ಊಟ, ನಾವು ನಮ್ ಬಾಡಿಗೆ ಕೊಡೋ ಆಹಾರ, ನ್ಯೂಟ್ರಿಯೆಂಟ್ಸ್ ಅಲ್ಲೇ ನಮ್ದು ಫುಲ್ ಹೆಲ್ತ್ ಇಸ್ ಡಿಪೆಂಡೆಂಟ್. ಓಕೆ, ಸೊ ಅದು ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ಗೋಸ್ಕರ ಯು ಹ್ಯಾವ್ ಟು ಗೆಟ್ ಸ್ಕ್ರೀನ್. ಬಿಕಾಸ್ ಈಗ ಕ್ಯಾನ್ಸರ್ ಎಪಿಸೋಡ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಗೇನ್ ಇದೆಲ್ಲ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಈಗ ತುಂಬಾ ಕೆಮಿಕಲ್ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀವಿ, ಡಿಯೋ ಸ್ಪ್ರೇಸ್, ಡಿಯೋಡ್ರೆಂಟ್ಸ್, ಅದ್ರಲ್ಲಿ ಎಲ್ಲ ತುಂಬಾ ಪ್ಯಾರಾಬೆನ್, ಸಲ್ಫೇಟ್ಸ್ ಎಲ್ಲ ಇರತ್ತೆ. ಸೊ ಏನ್ ಹೇಳ್ತಾರೆ, ತುಂಬಾ ಡಿಯೋಡ್ರೆಂಟ್ಸ್ ಎಲ್ಲ ಯೂಸ್ ಮಾಡೋರಿಗೆ ಈ ಪ್ಯಾರಾಬೆನ್, ಸಲ್ಫೇಟ್ ಎಲ್ಲ ಹೋಗಿ ನಮ್ ಬ್ರೆಸ್ಟ್ ಟಿಶ್ಯೂಸ್ ನ ಡ್ಯಾಮೇಜ್ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತ. ಮತ್ತೆ ಸರ್ವೈಕಲ್ ಕ್ಯಾನ್ಸರ್. ಸೊ ಇದಕ್ಕೋಸ್ಕರ ಈ ಏಜ್ ಅಲ್ಲಿ ನಾವು ಸ್ಕ್ರೀನ್ ಮಾಡ್ತಾ ಇರ್ಬೇಕು, ಸೊ ದಟ್ ರೈಟ್ ಸ್ಟೇಜ್ ಅಲ್ಲಿ ಏನಾದ್ರು ಇದ್ರೇನು ನಾವು ಡಿಟೆಕ್ಟ್ ಮಾಡಿದ್ರೆ ಅದನ್ನ ಕ್ಯೂರ್ ಮಾಡೋದು ಈಸಿ ಆಗುತ್ತೆ ಅಂತ. ಅಂಡ್ ಅಗೇನ್ ಕರೆಕ್ಟ್ ಆಗಿ ವೇಟ್ ಮ್ಯಾನೇಜ್ ಮಾಡೋದು ಈ ಏಜ್ ಅಲ್ಲಿ ತುಂಬಾ ನೆಸೆಸರಿ. ಬಿಕಾಸ್ 40 ಇಯರ್ಸ್ ಆದ್ಮೇಲೆ ಏನಾಗುತ್ತೆ, ನಮ್ ಬಾಡಿ ಮೆಟಬಾಲಿಸಮ್ ತುಂಬಾ ಸ್ಲೋ ಆಗ್ಬಿಡುತ್ತೆ. ಒಂದ್ಸರಿ ನಿಮ್ ಬಾಡಿ ಮೆಟಬಾಲಿಸಮ್ ಸ್ಲೋ ಆದ್ರೆ ಏನಾಗುತ್ತೆ, ವೇಟ್ ಗೇನ್ ಇರ್ಲಿ, ವೇಟ್ ಲಾಸ್ ಇರ್ಲಿ, ನಿಮ್ದು ಏನ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅದು ತುಂಬಾ ಟೈಮ್ ತಗೊಳುತ್ತೆ. ಸೊ ವಿತ್ ಇನ್ 40 ಇಯರ್ಸ್ ಏನಿರುತ್ತೆ, ಯೂಶಲಿ ನಿಮ್ದು ಮೆಟಬಾಲಿಸಮ್ ಇಸ್ ಮೋರ್ ಫಾಸ್ಟ್. ನಿಮ್ ಮೆಟಬಾಲಿಸಮ್ ಒಳ್ಳೇದಾಗಿ ಇದ್ದಾಗ, ನಿಮ್ ಮೆಟಬಾಲಿಸಮ್ ಫಾಸ್ಟ್ ಆಗಿ ಇದ್ದಾಗ ವೇಟ್ ಲೂಸ್ ಮಾಡೋದು, ವೇಟ್ ಗೇನ್ ಮಾಡೋದು, ನಮ್ ಹೆಲ್ತ್ ನ ಕರೆಕ್ಟ್ ಆಗಿ ನೀಟ್ ಆಗಿ ಇಟ್ಕೊಳ್ಳೋದು ಈಸಿ ಆಗತ್ತೆ. ಸೊ ಏನೇನ್ ಪ್ರಿಕಾಷನ್ಸ್ ನಾವು ತಗೋಬೇಕು ಅದೆಲ್ಲ ನಾವು 21 ಇಂದ 40 ವರ್ಷ ಒಳಗಡೆ ನಾವು ತಗೊಂಡ್ರೆ ನಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ಬೋದು. ಓಕೆ, ಮತ್ತೆ 41 ಇಂದ 60 ವರ್ಷದಲ್ಲಿ ಏನೇನ್ ಇಶ್ಯೂಸ್ ಬರ್ಬೋದು, ಅಗೇನ್ ಹಾರ್ಮೋನಲ್ ಚೇಂಜಸ್ ಇರತ್ತೆ, ಮೆನೋಪಾಸ್ ಪ್ರಾಬ್ಲಮ್ಸ್ ಇರತ್ತೆ. ಓಕೆ, ಸೊ ಮೆನೋಪಾಸ್ ಅಂದ್ರೆ ಪೀರಿಯಡ್ ಸ್ಟಾಪ್ ಆಗತ್ತೆ. ಸೊ ಮುಂಚೆ ಎಲ್ಲ ಅದು 55+ ಇತ್ತು, ಬಟ್ ಈಗ ನೀವು ನೋಡಿದ್ರೆ ಆಲ್ಮೋಸ್ಟ್ 45+50 ಮೆನೋಪಾಸ್ ಸ್ಟಾರ್ಟ್ ಆಗುತ್ತೆ ಕೆಲ ವಿಮೆನ್ಗೆ, ಅಗೇನ್ ಬಿಕಾಸ್ ಆಫ್ ದಿ ಲೈಫ್ ಸ್ಟೈಲ್. ಸೊ ಈ ಮೆನೋಪಾಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು, ಎಕ್ಸೆಸಿವ್ ಬ್ಲೀಡಿಂಗ್, ತುಂಬಾ ಕೆಲವರಿಗೆ 15 ದಿನ 20 ದಿನ ಬ್ಲೀಡಿಂಗ್ ಆಗ್ಬೋದು, ಮತ್ತೆ ಯೂಟರೈನ್ ಫೈಬ್ರಾಯ್ಡ್ಸ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಲೋ ಬೋನ್ ಡೆನ್ಸಿಟಿ, ಆರ್ಥ್ರೈಟಿಸ್, ಆಸ್ಟಿಯೋಪೊರೋಸಿಸ್, ಮತ್ತೆ ಇನ್ ಜನರಲ್ ಏಜ್ ಇಂದ ಬರೋ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, BP ಇರ್ಲಿ, ಕೊಲೆಸ್ಟ್ರಾಲ್ ಇರ್ಲಿ, ಶುಗರ್, ಡಯಾಬಿಟೀಸ್ ಇರ್ಲಿ, ಈ ತರ ಕಾಯಿಲೆಗಳು ಬರ್ಬೋದು 41 to 60 ಇಯರ್ಸ್ ಅಲ್ಲಿ. ಸೊ ಈ 41 to 60 ಇಯರ್ಸ್ ಅಲ್ಲಿ ನಾವು ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅಂದ್ರೆ, ರೆಗ್ಯುಲರ್ ಆಗಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೋಬೇಕು. ಬಿಕಾಸ್ ಅವಾಗ ನಮ್ ಬೋನ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಮ್ದು ಬೋನ್ ಮಿನರಲ್ ಡೆನ್ಸಿಟಿ ಚೆನ್ನಾಗಿರುತ್ತೆ. ಸೊ ನಮ್ಗೆ ಆಸ್ಟಿಯೋಪೊರೋಸಿಸ್, ಆರ್ಥ್ರೈಟಿಸ್ ತರ ಇಶ್ಯೂಸ್ ಬರೋದಿಲ್ಲ. ಓಕೆ, ಮತ್ತೆ ಕೊಲೆಸ್ಟ್ರಾಲ್, ಶುಗರ್ ಲೆವೆಲ್, BP ಅದೆಲ್ಲ ನಾವು ರೆಗ್ಯುಲರ್ ಆಗಿ ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇರ್ಬೇಕು. ಬಿಕಾಸ್ ಇವತ್ತು ನನ್ಗೆ ಏನು ಇರೋದಿಲ್ಲ, ಅದಕ್ಕೋಸ್ಕರ ನನ್ಗೆ ಏನು ಇಲ್ಲ, ಈಗ 40 ಇಯರ್ಸ್ ಆಗಿದೆ, ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು 60 ಇಯರ್ಸ್ ವರೆ ಏನು ಟೆಸ್ಟೇ ಮಾಡಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಬಾಡಿ ಒಳಗಡೆ ಏನಾದ್ರು ಒಂದು ಕಾಯಿಲೆ ಬಂದು ಆಮೇಲೆ ಒಂದು ಸಡನ್ಲಿ ಒಂದಿನ ಏನಾದ್ರು ಕಾಂಪ್ಲಿಕೇಶನ್ ಆಗುತ್ತೆ. ಅವಾಗ ನೋಡಿದ್ರೆ ಶುಗರ್ ಹೈ ಆಗಿರುತ್ತೆ, ಇಲ್ಲ ಕೊಲೆಸ್ಟ್ರಾಲ್ ಹೈ ಆಗಿರುತ್ತೆ. ಸೊ ಅದಕ್ಕೆ 40 ಇಯರ್ಸ್ ಆದ್ಮೇಲೆ ಎವ್ರಿ 6 ಮಂತ್ಸ್ ಆರ್ ಎವ್ರಿ 8 ಮಂತ್ ಏನ್ ಮಾಡ್ಬೇಕು, ಒಂದು ಫುಲ್ ನಮ್ದು ಬ್ಲಡ್ ಪ್ರೊಫೈಲ್ ಟೆಸ್ಟಿಂಗ್, ಒಂದು ಫುಲ್ ಬಾಡಿ ಟೆಸ್ಟಿಂಗ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ನಮ್ಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ನಮ್ ಬ್ಲಡ್ ರಿಪೋರ್ಟ್ ಅಲ್ಲಿ ಇದ್ರೇನು ನಮ್ಗೆ ಗೊತ್ತಾಗತ್ತೆ, ಓ ಸಮಥಿಂಗ್ ಇಸ್ ರಾಂಗ್, ನನ್ನ ಬಾಡಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ನಾವು ಕರೆಕ್ಟ್ ಆಗಿ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ. ಇಲ್ಲ ಏನಾದ್ರು ಸಪ್ಲಿಮೆಂಟ್ಸ್ ಇರ್ಲಿ, ಮೆಡಿಸಿನ್ಸ್ ಇರ್ಲಿ, ಎಕ್ಸರ್ಸೈಸ್ ಇರ್ಲಿ, ಅದೆಲ್ಲ ಕರೆಕ್ಟ್ ಟೈಮ್ಗೆ ನಾವು ಶುರು ಮಾಡ್ತೀವಿ. ಮತ್ತೆ 60 ಇಯರ್ಸ್ ಆದ್ಮೇಲೆ, 60 ವರ್ಷ ಆದ್ಮೇಲೆ ಆಗಿ ಎಲ್ಲ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಕಣ್ಣು ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತೆ ಕ್ಯಾಲ್ಸಿಯಂ, ಲೋ ಕ್ಯಾಲ್ಸಿಯಂ ಇಂದ ಇರೋ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆವಾಗ ಏನ್ ಪ್ರಿಕಾಷನ್ಸ್ ತಗೋಬೇಕು, ಬ್ಯಾಲೆನ್ಸ್ ಡಯಟ್ ತಿನ್ಬೇಕು, ಒಳ್ಳೆ ಊಟ ತಿನ್ಬೇಕು. ಊಟದಲ್ಲಿ ನಮ್ಗೆ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಂದ್ರೆ ಕರೆಕ್ಟ್ ನ್ಯೂಟ್ರಿಯನ್ಸ್ ತಗೋಬೇಕು ಅಂಡ್ ನಮ್ ಹೆಲ್ತ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೋಬೇಕು.
ಸೊ ದಿಸ್ ಇಸ್ ದಿ ಲೈಫ್ ಸೈಕಲ್ ಆಫ್ ಅ ವುಮನ್. ಸೊ ಲೆಸ್ ದೆನ್ 10 ಇಯರ್ಸ್, 10 ವರ್ಷ ಮುಂಚೆ ಮಕ್ಕಳಿಗೆ ಏನೇನ್ ಬೇಕಾಗತ್ತೆ, 11 20 ವರ್ಷಗೆ ಏನ್ ಬೇಕಾಗುತ್ತೆ, 20 40, 41 60, 60 ವಯಸ್ಸು ಆದ್ಮೇಲೆ, ಸೊ ಈ ಸ್ಟೇಜಸ್ ನ ಒಂದು ವುಮನ್ ಪಾಸ್ ಮಾಡ್ತಾಳೆ ಅವಳ ಲೈಫ್ ಸೈಕಲ್ ಅಲ್ಲಿ. ಸೊ ಆ ಏಜ್ ಅಲ್ಲಿ ಕರೆಕ್ಟ್ ಆಗಿ ನಾವು ನೋಡ್ಕೊಂಡು ಕರೆಕ್ಟ್ ಸಪ್ಲಿಮೆಂಟ್ಸ್ ಕೊಟ್ರೆ ದೇ ವಿಲ್ ಹ್ಯಾವ್ ಅ ವೆರಿ ಹೆಲ್ತಿ ಲೈಫ್. ಸೊ ಅದಕ್ಕೋಸ್ಕರ ನ್ಯೂಟ್ರಿಷನ್ ಫಾರ್ ವಿಮೆನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ನಮ್ಗೆ ಇನ್ ಜನರಲ್ ಗೊತ್ತಿರುತ್ತೆ ಇದು ಕೊಡ್ಬೇಕು ಅದು ಕೊಡ್ಬೇಕು ಅಂತ, ಬಟ್ ವಿಮೆನ್ಗೆ ಕೆಲ ಸ್ಪೆಸಿಫಿಕ್ ನೀಡ್ಸ್ ಇರುತ್ತೆ. ಆ ಸ್ಪೆಸಿಫಿಕ್ ನೀಡ್ಸ್ ನಾವು ಮಿಸ್ ಮಾಡಿದ್ರೆ ಏನಾಗತ್ತೆ, ವಿಮೆನ್ ಹೆಲ್ತ್ ಆಟೋಮ್ಯಾಟಿಕಲಿ ಡೌನ್ ಆಗುತ್ತೆ. ಆಲ್ ರೈಟ್. ಸೊ ಈಗ ಬ್ಲೂ ಲೈಫ್ ಅಲ್ಲಿ ನೀವು ನೋಡಿದ್ರೆ ನಾವು ನಮ್ ಪ್ರಾಡಕ್ಟ್ಸ್ ನ ಕ್ಯಾಟಗರೈಸ್ ಮಾಡಿದ್ವಿ. ಸೊ ಕ್ಯಾಟಗರೈಸ್ ಹೆಂಗ್ ಮಾಡಿದ್ವಿ ಅಂದ್ರೆ ಜನರಲ್ ವೆಲ್ನೆಸ್, ವಿಮೆನ್ಸ್ ಹೆಲ್ತ್, ಕಿಡ್ಸ್ ಹೆಲ್ತ್, ಸ್ಪೋರ್ಟ್ಸ್ ನ್ಯೂಟ್ರಿಷನ್, ಮತ್ತೆ ನ್ಯೂಟ್ರಿಷನ್ ಟು ಮ್ಯಾನೇಜ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ನಾವು ಇದನ್ನ ಕ್ಯಾಟಗರೈಸ್ ಮಾಡಿದ್ವಿ. ಈಗ ವಿಮೆನ್ಸ್ ಹೆಲ್ತ್ ನ ನಾವು ಫರ್ದರ್ 15+ ಮತ್ತೆ 30+ ಅಲ್ಲಿ ಕ್ಯಾಟಗರೈಸ್ ಮಾಡಿದ್ವಿ. ಏನಕ್ಕೆ 15+ ಅಂಡ್ 30+ ಅಂದ್ರೆ 15+ ಇಂದಾನೇ ನಮಗೆ ಕೆಲ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ತುಂಬಾ ನೆಸೆಸರಿ ಆಗಿರುತ್ತೆ ನಮ್ಮ ಬಾಡಿಗೆ. ಓಕೆ, ಮತ್ತೆ 30+ ಎಲ್ಲರಿಗೂ ಗೊತ್ತು. ಸೊ ಯೂಶಲಿ ಈಗ ಏನಾಗ್ತಾ ಇದೆ, 30+ ಅಲ್ಲಿ ಎಲ್ಲರಿಗೂ ಗೊತ್ತು, ಮೆನ್ಗೆ ಇರ್ಲಿ ವಿಮೆನ್ಗೆ ಇರ್ಲಿ ಎಲ್ಲರಿಗೂ ಗೊತ್ತು ದಟ್ ವಿಮೆನ್ ನೀಡ್ ಸಮ್ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್. ಈಗ 30 ವರ್ಷ ಆಗಿದೆ ಅವ್ರಿಗೆ ನಾವು ಕ್ಯಾಲ್ಸಿಯಂ ಕೊಡ್ಬೇಕು. ಸೊ ಮನೆಯಲ್ಲಿ ನಮ್ ತಂದೆ ಇರ್ಲಿ, ನಮ್ ಫಾದರ್ ಇನ್ ಲಾ ಇರ್ಲಿ, ನಮ್ ಹಸ್ಬೆಂಡ್ ಇರ್ಲಿ, ಬ್ರದರ್ ಇರ್ಲಿ, 30 ವಯಸ್ಸು ಆದ್ಮೇಲೆ ಕರೆಕ್ಟ್ ಆಗಿ ಹೇಳ್ತಾರೆ, ನೀನ್ ಕ್ಯಾಲ್ಸಿಯಂ ತಗೊಳ್ತಾ ಇದೀಯಾ, ನಿನ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಬೋನ್ಸ್ ಪ್ರಾಬ್ಲಮ್ ಇದೆಯಾ, ಏನಾದ್ರು ನೋವು ಇದೆಯಾ. ಸೊ 30 ಆದ್ಮೇಲೆ ಆಟೋಮ್ಯಾಟಿಕಲಿ ಎಲ್ಲರೂ ಕೇರ್ ತಗೊಳ್ತಾರೆ. ಬಿಕಾಸ್ ಇನ್ ಜನರಲ್ ಎಲ್ಲರಿಗೂ ಗೊತ್ತು 30+ ವಿಮೆನ್ಗೆ ಕೆಲ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ, ಅವ್ರು ಕರೆಕ್ಟ್ ಆಗಿ ಅವ್ರ ಹೆಲ್ತ್ ನ ನೋಡ್ಕೋಬೇಕು. ಬಿಕಾಸ್ ಬೈ 30 ಏನಾಗುತ್ತೆ, ಸ್ವಲ್ಪ ಅವ್ರದ್ದು ಇದು ಪ್ರೆಗ್ನೆನ್ಸಿ, ಡೆಲಿವರಿ, ಇದು ಅದು ಅಂತ ಎಲ್ಲಾ ಸ್ಟೇಜಸ್ ಆಗಿರುತ್ತೆ. ಸೊ ಸ್ವಲ್ಪ ಆಟೋಮ್ಯಾಟಿಕಲಿ ದೇ ನೋ ಈ ಟೈಮ್ ಅಲ್ಲಿ ಐರನ್ ಜಾಸ್ತಿ ಬೇಕಾಗತ್ತೆ, ಒಂದು ಮಲ್ಟಿವಿಟಮಿನ್ ಸಪ್ಲಿಮೆಂಟ್ ಬೇಕಾಗತ್ತೆ ಅಂತ. ಬಟ್ ಯಾವ ಏಜ್ ನ ನಾವು ಕೇರ್ ಮಾಡಲ್ಲ ಅಂದ್ರೆ 15+ ಏಜ್. ಸೊ ನಮ್ಗೆ ಗೊತ್ತಾಗಲ್ಲ 15 to 30 ಇಯರ್ಸ್ ಅಲ್ಲೂ ಗರ್ಲ್ಸ್ ಗೆ ಒಳ್ಳೆ ನ್ಯೂಟ್ರಿಷನ್ ಬೇಕು, ಕೆಲ ಸಪ್ಲಿಮೆಂಟ್ಸ್ ನೆಸೆಸರಿ. ಬಿಕಾಸ್ ಕೆಲ ಗರ್ಲ್ಸ್ ಹೇಳ್ತಾರೆ ಮನೆಯಲ್ಲಿ ಅಮ್ಮನ್ಗೆ ಅಪ್ಪನ್ಗೆ ಈ ತರ ಪ್ರಾಬ್ಲಮ್ಸ್ ಇದೆ. ಕೆಲವರು ತುಂಬಾ ಶೈ ಫೀಲ್ ಮಾಡ್ತಾರೆ ಹೇಳಕ್ಕೆ, ಈ ತರ ಒಂದು ಪ್ರಾಬ್ಲಮ್ ಇದೆ ಅಮ್ಮ, ಈ ತರ ಒಂದು ಪ್ರಾಬ್ಲಮ್ ಇದೆ ಅಪ್ಪ, ಇಲ್ಲ ಡಾಕ್ಟರ್ ಹತ್ರ ಹೇಳಕ್ಕೂ. ಬಿಕಾಸ್ ಆ ಏಜ್ ಹಂಗಿರತ್ತೆ, ಅವ್ರಿಗೆ ಓಪನ್ ಆಗಿ ಹೇಳೋದಕ್ಕೆ ಕಷ್ಟ ಆಗತ್ತೆ. ಸೊ ಆ 15 to 30 ಇಯರ್ಸ್ ಏಜ್ ಅಲ್ಲಿ ಏನಾಗತ್ತೆ, ಸುಮಾರು ಟೈಮ್ಸ್ ನಾವು ಗರ್ಲ್ಸ್ ಹೆಲ್ತ್ ನ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ 15 to 30 ಇಯರ್ಸ್ ಅಲ್ಲಿ ಏನೇನ್ ಸಪ್ಲಿಮೆಂಟ್ಸ್ ಇಂಪಾರ್ಟೆಂಟ್ ಅಂತ ನಾವು ಅದು ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ನಾವು ಇದನ್ನ 15+ ಮತ್ತೆ 30+ ಅಂತ ಕ್ಯಾಟಗರೈಸ್ ಮಾಡಿದ್ವಿ. ಓಕೆ, ಸೊ 15+ ಅಲ್ಲಿ ನೀವು ಮ್ಯಾಕ್ಸಿಮಮ್ ನೋಡಿದ್ರೆ ಎಲ್ಲ ಒಂದೇ ಪ್ರಾಡಕ್ಟ್, ಮೇನ್ಲಿ ಜಾಯಿಂಟ್ ಸಪೋರ್ಟ್ ಮತ್ತೆ ಮಿಲ್ಕ್ ಕ್ಯಾಲ್ಸಿಯಂ ನೀವು ನೋಡಿದ್ರೆ 30+ ಗೆ ಎಕ್ಸ್ಟ್ರಾ ಇರುತ್ತೆ. ಬಿಕಾಸ್ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಮತ್ತೆ ಬೋನ್ ರಿಲೇಟೆಡ್ ಇಶ್ಯೂಸ್ ನಿಮ್ಗೆ ಯೂಶಲಿ 30+ ಅಲ್ಲಿ ಶುರು ಆಗುತ್ತೆ. ಮಿಕ್ಕಿದ ಪ್ರಾಡಕ್ಟ್ಸ್ ನೀವು ನೋಡಿದ್ರೆ ಇನ್ ಜನರಲ್ 15+ ಅಂಡ್ 30+ ಗೆ ಸೇಮ್ ಕ್ಯಾಟಗರೀಸ್ ನಮ್ಗೆ ಬೇಕಾಗುತ್ತೆ. ಸೊ ನ್ಯೂಟ್ರಿಷನ್ ಫಾರ್ ವಿಮೆನ್ಸ್ ಹೆಲ್ತ್. ಸೊ ವಿಮೆನ್ಗೆ ಏನೇನ್ ಬೇಕು, ಸೊ ಇದು ದಿಸ್ ಇಸ್ ನಾಟ್ ಸ್ಪೆಸಿಫಿಕ್ ಫಾರ್ ವಿಮೆನ್. ಇನ್ ಜನರಲ್ 6 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಎಲ್ಲರಿಗೂ ಬೇಕು. ಬಟ್ ಇವತ್ತು ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂಟ್ರಿಷನ್ ಫಾರ್ ವಿಮೆನ್, ಸೊ ವಿಮೆನ್ಗೆ ಏನ್ ಬೇಕು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ವಾಟರ್. ಸೊ ಲಾಸ್ಟ್ ಟೈಮ್ ನಾವು ಬೇಸಿಕ್ಸ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾಗ ನಾನು ಹೇಳಿದೆ ನಮ್ ಬಾಡಿಗೆ 6 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕು. ಅದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ ಬಾಡಿಗೆ ಏನ್ ಜಾಸ್ತಿ ಬೇಕು ಅದನ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್. ಮತ್ತೆ ನಮ್ ಬಾಡಿಗೆ ಯಾವ್ದು ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕೋ ಅದನ್ನ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ನಥಿಂಗ್ ಬಟ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ಅದ್ರ ಜೊತೆ ಒಳ್ಳೆ ಡೈಜೆಷನ್ಗೋಸ್ಕರ ನಮ್ ಬಾಡಿದು ಓವರ್ ಆಲ್ ಸಿಸ್ಟಮ್ ಮತ್ತೆ ಫಂಕ್ಷನಿಂಗ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳೋಕೋಸ್ಕರ ವಾಟರ್ ಬೇಕು. ಓಕೆ, ಸೊ ಈ ತರ ನಾವು ಒಂದು ಬ್ಯಾಲೆನ್ಸ್ ಡಯಟ್, ಕರೆಕ್ಟ್ ಆಗಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ವಿಟಮಿನ್, ಮಿನರಲ್ ಎಲ್ಲ ಕರೆಕ್ಟ್ ಆಗಿ ಇರೋ ಒಂದು ಬ್ಯಾಲೆನ್ಸ್ ಡಯಟ್ ತಗೊಂಡ್ರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಕ್ರಾನಿಕ್ ಡಿಸೀಸಸ್ ನ ನಾವು ಪ್ರಿವೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ನ ಪ್ರಿವೆಂಟ್ ಮಾಡಬಹುದು, ಹಾರ್ಟ್ ಡಿಸೀಸಸ್ ನ ಪ್ರಿವೆಂಟ್ ಮಾಡಬಹುದು, BP, ಆಸ್ಟಿಯೋಪೊರೋಸಿಸ್, ಈ ತರ ಸುಮಾರು ಕಾಯಿಲೆಗಳು ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಯಾವ್ದು ಬರುತ್ತೋ ಅದೆಲ್ಲ ನಾವು ಕಂಟ್ರೋಲ್ ಮಾಡಬಹುದು. ಸೊ ವಿಮೆನ್ಸ್ ಹೆಲ್ತ್ ನ ಆಸ್ ಐ ಟೋಲ್ಡ್ ಕ್ಯಾಟಗರೈಸ್ ಮಾಡಿದ್ವಿ ಇಂಟು 15+ ಮತ್ತೆ 30+ ಗೆ. ಸೊ 15+ ಅಲ್ಲಿ ಏನೇನಿದೆ, ಡಿಟಾಕ್ಸ್ ಕಿಟ್ ಇದೆ, ಸ್ಪಿರುಲಿನಾ, ಕ್ರಿಲ್ ಆಯಿಲ್, ಹರ್ಬಲ್ ಟೀ, ಕರ್ಕ್ಯುಮಿನ್ ಅಲ್ಟ್ರಾ, ಕೌ ಕೊಲೆಸ್ಟ್ರಮ್, ಮತ್ತೆ ದಟ್ ಇಸ್ ಆಲ್. 30+ ಅಲ್ಲಿ ಅಗೇನ್ ಡಿಟಾಕ್ಸ್ ಕಿಟ್, ಸ್ಪಿರುಲಿನಾ, ಕ್ರಿಲ್ ಆಯಿಲ್, ಹರ್ಬಲ್ ಟೀ, ಕರ್ಕ್ಯುಮಿನ್ ಅಲ್ಟ್ರಾ, ಮಿಲ್ಕ್ ಕ್ಯಾಲ್ಸಿಯಂ ಮತ್ತೆ ಜಾಯಿಂಟ್ ಸಪೋರ್ಟ್ ಇಸ್ ಸಮಥಿಂಗ್ ಎಕ್ಸ್ಟ್ರಾ ಇನ್ ದಿ 30+ ಕ್ಯಾಟಗರಿ. ಸೊ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನೋಡೋಣ, ಮತ್ತೆ ಇದು ಹೇಗ್ ನಮ್ಗೆ ವಿಮೆನ್ಸ್ ಹೆಲ್ತ್ ಗೆ ಹೆಲ್ಪ್ ಆಗತ್ತೆ ಅಂತ.
ಅರ್ಥ ಮಾಡ್ಕೊಳ್ಳೋಣ. ಸೊ ಡಿಟಾಕ್ಸಿಫಿಕೇಶನ್ ಕಿಟ್ ಈಗ ನಿಮ್ಮೆಲ್ಲರಿಗೂ ಗೊತ್ತು, ನಮ್ದು ಇದೊಂದು ಫ್ಲಾಗ್ಶಿಪ್ ಪ್ರಾಡಕ್ಟ್. ನಮ್ ಬಾಡಿಯಿಂದ ಟಾಕ್ಸಿನ್ಸ್ ನ ಹೊರಗಡೆ ಕಳಿಸಿ ನಮ್ ಬಾಡಿನ ಮಿಕ್ಕಿದ ನ್ಯೂಟ್ರಿಯೆಂಟ್ಸ್ ನ ಚೆನ್ನಾಗಿ ಅಬ್ಸಾರ್ಬ್ ಮಾಡಕ್ಕೋಸ್ಕರ ಯೂಸ್ ಮಾಡೋ ಪ್ರಾಡಕ್ಟ್ ಇದು. ಸೊ ಇದು ನಾವು ಒಂದು ಕ್ಲಾಸಿಕಲ್ ಆಯುರ್ವೇದ ಇಂದ ಇನ್ಸ್ಪೈರ್ ಮಾಡಿ ತಯಾರು ಮಾಡಿರೋ ಪ್ರಾಡಕ್ಟ್. ಸೊ ಕ್ಲಾಸಿಕಲ್ ಆಯುರ್ವೇದ, ನೀವು ಏನಾದೊಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಗೆ ಹೋದ್ರೆ ಸೊ ಅವ್ರು ಸ್ಟಾರ್ಟ್ ಮಾಡೋದು ಪಂಚಕರ್ಮ ಇಂದ ಮಾಡ್ತಾರೆ. ಪಂಚಕರ್ಮ ಇಸ್ ನಥಿಂಗ್ ಬಟ್ ಡಿಟಾಕ್ಸಿಫಿಕೇಶನ್. ಸೊ ಅವ್ರು ಕೆಲ ಮಸಾಜಸ್ ಕೊಡ್ತಾರೆ, ಕೆಲ ಕಷಾಯ, ಅರಿಷ್ಟ ಎಲ್ಲ ನಿಮಗೆ ಇಂಟರ್ನಲ್ ಕನ್ಸಂಪ್ಷನ್ ಗೆ ಕೊಡ್ತಾರೆ. ನಿಮ್ಗೆ ಸ್ವಲ್ಪ ಲೂಸ್ ಮೋಷನ್ಸ್ ಆಗುತ್ತೆ, ಸ್ವಲ್ಪ ಲೈಟ್ ಆಗಿ ಫೀಲ್ ಆಗುತ್ತೆ. ಸೊ ದಟ್ ಇಸ್ ಆಲ್ ಅಬೌಟ್ ಡಿಟಾಕ್ಸಿಫಿಕೇಶನ್. ಅದೇ ತರ ನಮ್ ಡಿಟಾಕ್ಸ್ ಕಿಟ್ ನೀವು ತಗೊಂಡ್ರೆ ಏನಾಗುತ್ತೆ, ನಿಮ್ ಬಾಡಿಯಿಂದ ಬೇಕಿಲ್ಲ ಇರೋ ಟಾಕ್ಸಿನ್ಸ್ ಎಲ್ಲ ನಿಮ್ ಬಾಡಿಯಿಂದ ಹೊರಗಡೆ ಹೋಗಿ ನಿಮ್ಗೆ ಒಂಥರ ಲೈಟ್ ಫೀಲ್ ಆಗುತ್ತೆ, ನಿಮ್ಗೆ ಒಂಥರ ರಿಜುವಿನೇಟೆಡ್ ಆಗಿ ನಿಮ್ ಇಮ್ಯುನಿಟಿ ಲೆವೆಲ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ ಬಾಡಿ ಲೈಟ್ ಆಗಿ ಫೀಲ್ ಆಗಿ ನಿಮ್ಗೆ ಒಂದು ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಈ 14 ಡೇಸ್ ಅಲ್ಲಿ ನಿಮ್ಗೆ ಒಂಥರ ಒಂದು ನಿಮ್ ಎನರ್ಜಿ ಲೆವೆಲ್ಸ್ ಎಲ್ಲ ಇಂಪ್ರೂವ್ ಆಗಿರುತ್ತೆ. ಸೊ ಈ ಡಿಟಾಕ್ಸ್ ಕಿಟ್ ಅಲ್ಲಿ ನೀವು ನೋಡಿದ್ರೆ ಓವರ್ ಆಲ್ ನಾವು 5 ಪ್ರಾಡಕ್ಟ್ಸ್ ಕೊಟ್ಟಿದ್ವಿ. ಈ 5 ಪ್ರಾಡಕ್ಟ್ಸ್ ಅಲ್ಲಿ ಆಲ್ಮೋಸ್ಟ್ 30 ಫೈಟೋ ಎಕ್ಸ್ಟ್ರಾಕ್ಟ್ ಆಡ್ ಮಾಡಿದ್ವಿ. ಸೊ ಈ 30 ಫೈಟೋ ಎಕ್ಸ್ಟ್ರಾಕ್ಟ್ಸ್, ಒಂದೊಂದು ಫೈಟೋ ಎಕ್ಸ್ಟ್ರಾಕ್ಟ್ಗೂ ಒಂದೊಂದು ಸ್ಪೆಸಿಫಿಕ್ ರೋಲ್ ಇದೆ ನಿಮ್ ಬಾಡಿಯಲ್ಲಿ ಕ್ಲೀನ್ ಮಾಡಕ್ಕೋಸ್ಕರ. ಸೊ ಆ ಫೈಟೋ ಎಕ್ಸ್ಟ್ರಾಕ್ಟ್ ನಿಮ್ ಬಾಡಿಯಲ್ಲಿ ಟಾಕ್ಸಿನ್ಸ್ ನ ರಿಮೂವ್ ಮಾಡಿ, ನಿಮ್ ಇಮ್ಯುನಿಟಿ ಇಂಪ್ರೂವ್ ಮಾಡಿ, ನಿಮ್ ಸೈಕಲಾಜಿಕಲ್ ಸ್ಟ್ರೆಸ್ ನ ಕಡಿಮೆ ಮಾಡಿ, ನಿಮ್ ಆನ್ಸೈಟಿ ಲೆವೆಲ್ಸ್ ನ ಇಂಪ್ರೂವ್ ಮಾಡಿ, ನಿಮ್ ಲಿವರ್ ಹೆಲ್ತ್ ನ ಕರೆಕ್ಟ್ ಆಗಿ ಇಟ್ಕೊಂಡು, ನಿಮ್ ಟೋಟಲ್ ಹೆಲ್ತ್ ನ ನೋಡ್ಕೊಂಡು, ಸೊ ಓವರ್ ಆಲ್ ನಿಮ್ದು ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೋಸ್ಕರ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ಇದೆ ಈಗ. ಸೊ ಈ ಕಿಟ್ ನ ನಾವು 2 ಫೇಸ್ ಅಲ್ಲಿ ಕ್ಲಾಸಿಫೈ ಮಾಡಿದ್ವಿ. ಫಸ್ಟ್ ಫೇಸ್, ಫಸ್ಟ್ ಡೇ ಟು 7th ಡೇ. ಫಸ್ಟ್ 7 ದಿನ ಡಿಟಾಕ್ಸಿಫೈ ಆಗುತ್ತೆ ನಿಮ್ ಬಾಡಿ. 8ನೇ ದಿನದಿಂದ 14 ದಿನದಲ್ಲಿ ನಿಮ್ ಬಾಡಿಯಲ್ಲಿ ರಿಜುನವೇಷನ್ ಆಗುತ್ತೆ. ಸೊ ಫಸ್ಟ್ 7 ದಿನ ಏನ್ ಪ್ರಾಡಕ್ಟ್ ತಗೋಬೇಕು, ಲಿವರ್ ಸಪೋರ್ಟ್ ಮತ್ತೆ ಹರ್ಬಲ್ ಡಿಟಾಕ್ಸಿಫಿಕೇಶನ್. ಈಗ ಲಿವರ್ ಸಪೋರ್ಟ್ ಬೆಳಗ್ಗೆ ನಾಷ್ಟ ಆದ್ಮೇಲೆ ನೀವು ಒಂದು ಕ್ಯಾಪ್ಸೂಲ್ ತಗೋಬೇಕು. ಹರ್ಬಲ್ ಡಿಟಾಕ್ಸಿಫಿಕೇಶನ್ ಡಿನ್ನರ್ ಆದ್ಮೇಲೆ ಒಂದು ಕ್ಯಾಪ್ಸೂಲ್ ತಗೋಬೇಕು. ಈಗ ಲಿವರ್ ಸಪೋರ್ಟ್ ಏನಕ್ಕೆ ನಾನು ತಗೋಬೇಕು, ಈಗ ಡಿಟಾಕ್ಸಿಫಿಕೇಶನ್ ಮಾಡ್ತಾ ಇದ್ದೀನಿ, ಸೊ ಹರ್ಬಲ್ ಡಿಟಾಕ್ಸಿಫಿಕೇಶನ್ ತಗೋಬೇಕು, ಅದು ಅರ್ಥ ಆಗುತ್ತೆ. ಈಗ ಲಿವರ್ ಸಪೋರ್ಟ್ ಅಲ್ಲಿ ಏನಿದೆ, ನಾನು ಏನಕ್ಕೆ ಲಿವರ್ ಸಪೋರ್ಟ್ ತಗೋಬೇಕು ಡಿಟಾಕ್ಸಿಫಿಕೇಶನ್ ಫೇಸ್ ಅಲ್ಲಿ. ಸೊ ಈಗ ನಮ್ ಬಾಡಿಯಲ್ಲಿ, ನಮ್ ಬಾಡಿ ಒಳಗಡೆ ಏನಿರ್ಬೇಕು, ನಮ್ ಬಾಡಿಯಿಂದ ಹೊರಗಡೆ ಯಾವ ಯಾವ ಸಬ್ಸ್ಟೆನ್ಸಸ್ ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ನಮ್ ಲಿವರ್. ಓಕೆ, ಸೊ ನಮ್ ಲಿವರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ವಿಚ್ ಡಿಸೈಡ್. ಸೊ ನಮ್ ಲಿವರ್ ಡಿಸೈಡ್ ಮಾಡುತ್ತೆ ಇದು ನಮ್ ಬಾಡಿಯಲ್ಲಿ ಇರ್ಬೇಕು, ಇದು ನಮ್ ಬಾಡಿಗೆ ಬೇಡ ಅಂತ. ಸೊ ಅದಕ್ಕೋಸ್ಕರ ನಮ್ ಲಿವರ್ ಕರೆಕ್ಟ್ ಆಗಿ ಇದ್ರೆ, ನಮ್ ಲಿವರ್ ಹೆಲ್ತಿ ಆಗಿ ಇದ್ರೆ ನಮ್ ಓವರ್ ಆಲ್ ಹೆಲ್ತ್ ಕರೆಕ್ಟ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಲಿವರ್ ಸಪೋರ್ಟ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಡ್ಯೂರಿಂಗ್ ಡಿಟಾಕ್ಸಿಫಿಕೇಶನ್. ಓಕೆ, ಸೊ ಈಗ ಲಿವರ್ ಸಪೋರ್ಟ್ ಅಲ್ಲಿ ಏನೇನಿದೆ, ಲಿವರ್ ಸಪೋರ್ಟ್ ಅಲ್ಲಿ ಭೂಮಿಯ ಮಲಕ್ಕಿ, ಸಾರಾಪುಂಕ, ಪುನರ್ನವ, ಯವತಿಕ್ತ, ಪಿಪ್ಪಲಿ, ಭೃಂಗರಾಜ, ಅರ್ಜುನ, ಹರಿದ್ರ, ಕಟುಕ, ಈ ತರ ಸುಮಾರು ಫೈಟೋ ಎಕ್ಸ್ಟ್ರಾಕ್ಟ್ಸ್ ಆಡ್ ಮಾಡಿದ್ವಿ. ಸೊ ಇದರಲ್ಲಿ ಒಂದೊಂದು ಫೈಟೋ ಎಕ್ಸ್ಟ್ರಾಕ್ಟ್ಸ್ ಒಂದೊಂದು ಪ್ರಾಪರ್ಟಿ ಇದೆ. ಕೆಲವು ನಿಮ್ ಲಿವರ್ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡಕ್ಕೋಸ್ಕರ, ನಿಮ್ ಡೈಜೆಸ್ಟಿವ್ ಕೆಪಾಸಿಟಿನ ಇಂಪ್ರೂವ್ ಮಾಡಕ್ಕೋಸ್ಕರ, ಫ್ಯಾಟಿ ಲಿವರ್ ಕಂಡೀಷನ್ ಇದ್ರೆ ಆ ಫ್ಯಾಟ್ ನ ಕರಗಕ್ಕೋಸ್ಕರ. ಈ ತರ ಒಂದೊಂದು ಫೈಟೋ ಎಕ್ಸ್ಟ್ರಾಕ್ಟ್ ಗೆ ಒಂದೊಂದು ನಿಮಗೆ ಪ್ರಾಪರ್ಟಿ ಇರತ್ತೆ. ಸೊ ಅದರಿಂದ ನಿಮ್ ಲಿವರ್ ಹೆಲ್ತಿ ಆಗಿ ಇರುತ್ತೆ. ಓಕೆ, ಅದೇ ತರ ಹರ್ಬಲ್ ಡಿಟಾಕ್ಸಿಫಿಕೇಶನ್ ಅಲ್ಲಿ ಸೋನಾಮುಖಿ, ಅಷ್ಟಿ ಮಧು, ಶುಂಠಿ, ಎಲ, ತ್ರಿಫಲ, ಅಟಾಸ್, ಈ ತರ ಸುಮಾರು ಹರ್ಬ್ಸ್ ಆಡ್ ಮಾಡಿದ್ವಿ. ಸೊ ಇದು ಏನ್ ಮಾಡುತ್ತೆ, ಇದರಲ್ಲಿ ಕೆಲ ಲ್ಯಾಕ್ಸೇಟಿವ್ಸ್ ಇದೆ. ಸೊ ನಿಮ್ಗೆ ಸ್ವಲ್ಪ ಲೂಸ್ ಮೋಷನ್ಸ್ ಆಗ್ಬಹುದು. ಆ ಲೂಸ್ ಮೋಷನ್ಸ್ ಇಂದ ನಿಮ್ ಟಾಕ್ಸಿನ್ಸ್ ಎಲ್ಲ ನಿಮ್ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಕೆಲವರಿಗೆ ತುಂಬಾ ಸ್ವೆಟ್ ಆಗ್ಬೋದು. ಈಗ ಫಸ್ಟ್ 7 ಡೇಸ್ ಮೇಡಮ್ ನಾನು ಡಿಟಾಕ್ಸ್ ಶುರು ಮಾಡಿದೀನಿ, ಬಟ್ ನನಗೆ ತುಂಬಾ ಸುಸ್ತು ಅನ್ನಿಸ್ತಾ ಇದೆ, ತುಂಬಾ ಸ್ವೆಟ್ಟಿಂಗ್ ಆಗ್ತಾ ಇದೆ. ಎಸ್, ಸೊ ಕೆಲವ್ರಿಗೆ ಮೋಷನ್ಸ್ ಅಲ್ಲಿ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ, ಕೆಲವ್ರಿಗೆ ಸ್ವೆಟ್ ಇಂದ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೆ ಇದು ಬಗ್ಗೆ ಯು ಶುಡ್ ನಾಟ್ ಗೆಟ್ ವರಿಡ್, ಟೆನ್ಷನ್ ತಗೋ ನೆಸೆಸಿಟಿ ಇಲ್ಲ. ಫಸ್ಟ್ 7 ಡೇಸ್ ಅಲ್ಲಿ ಸ್ವಲ್ಪ ಸುಸ್ತು ಅನ್ಸಿದ್ರೆ ನೆಕ್ಸ್ಟ್ 7 ಡೇಸ್ ರಿಜುನವೇಷನ್ ಫೇಸ್ ಅಲ್ಲಿ ಆಟೋಮ್ಯಾಟಿಕ್ಲಿ ನಿಮ್ದು ಎನರ್ಜಿ ಲೆವೆಲ್ಸ್ ಡಬಲ್ ಆಗುತ್ತೆ, ನಿಮ್ ಇಮ್ಯುನಿಟಿ ಲೆವೆಲ್ಸ್ ಡಬಲ್ ಆಗುತ್ತೆ. ಓಕೆ, ಸೊ ಹರ್ಬಲ್ ಡಿಟಾಕ್ಸಿಫಿಕೇಶನ್ ಏನ್ ಮಾಡುತ್ತೆ, ನಿಮ್ ಬಾಡಿಯಿಂದ ಹಾರ್ಮ್ಫುಲ್ ಟಾಕ್ಸಿನ್ಸ್ ನ ಹೊರಗಡೆ ಕಳಿಸ್ಬಿಟ್ಟು ನಿಮ್ ಬಾಡಿ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡಿ, ಡೈಜೆಸ್ಟಿವ್ ಕೆಪಾಸಿಟಿನ ಇಂಪ್ರೂವ್ ಮಾಡಿ, ನಿಮ್ ಓವರ್ ಆಲ್ ಸಿಸ್ಟಮ್ ನ ಇನ್ನು ಮಿಕ್ಕಿದ ನ್ಯೂಟ್ರಿಯನ್ಸ್ ಎಲ್ಲ ಅಬ್ಸಾರ್ಬ್ ಮಾಡಕ್ಕೋಸ್ಕರ ರೆಡಿ ಮಾಡುತ್ತೆ. ಸೊ ಫಸ್ಟ್ 7 ಡೇಸ್ ಲಿವರ್ ಸಪೋರ್ಟ್ ಮತ್ತೆ ಹರ್ಬಲ್ ಡಿಟಾಕ್ಸಿಫಿಕೇಶನ್. ಲಿವರ್ ಸಪೋರ್ಟ್ ಬೆಳಿಗ್ಗೆ ನಾಷ್ಟ ಆದ್ಮೇಲೆ, ಹರ್ಬಲ್ ಡಿಟಾಕ್ಸಿಫಿಕೇಶನ್ ರಾತ್ರಿ ಊಟ ಆದ್ಮೇಲೆ ತಗೋಬೇಕು. ಸೊ 8ನೇ ದಿನದಿಂದ 14th ಡೇ, 14ನೇ ದಿನ ನಾನು ಏನ್ ತಗೋಬೇಕು ಅಂದ್ರೆ ಇಮ್ಯುನಿಟಿ ಸಪೋರ್ಟ್, ಟೋಟಲ್ ಹೆಲ್ತ್. ಇಮ್ಯುನಿಟಿ ಸಪೋರ್ಟ್ ಬೆಳಗ್ಗೆ ನಾಷ್ಟ ಆದ್ಮೇಲೆ, ಟೋಟಲ್ ಹೆಲ್ತ್ ನಾನು ರಾತ್ರಿ ಊಟ ಆದ್ಮೇಲೆ. ಓಕೆ,
ಸೊ ಈಗ ಇಮ್ಯುನಿಟಿ ಸಪೋರ್ಟ್ ಅಲ್ಲಿ ಏನಿದೆ? ಇಮ್ಯುನಿಟಿ ಸಪೋರ್ಟ್ ಅಲ್ಲಿ ಅಶ್ವಗಂಧ, ಅಮಲಕ್ಕಿ, ವರಳಿಕಂದ, ಶತಾವರಿ, ಗುಡುಚಿ, ತುಳಸಿ, ಸಿಗರು ಈ ತರ ಹರ್ಬ್ಸ್ ಎಲ್ಲ ಆಡ್ ಮಾಡಿದ್ವಿ. ಸೊ ಇದ್ರಲ್ಲಿ ಸುಮಾರು ಹರ್ಬ್ಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದು ನಿಮ್ದು ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೋಸ್ಕರ. ಅಶ್ವಗಂಧ, ಅಮಲಕ್ಕಿ ಅಂದ್ರೆ ಆಮ್ಲ, ಶತಾವರಿ ಅಂದ್ರೆ ಅಲೋವೆರಾ, ತುಳಸಿ ಇದೆಲ್ಲ ಏನ್ ಮಾಡುತ್ತೆ ನಿಮ್ ಬಾಡಿಯಲ್ಲಿ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಸೊ ಇಮ್ಯುನಿಟಿ ಮಾತ್ರ ಇಂಪ್ರೂವ್ ಮಾಡಲ್ಲ, ನಿಮ್ದು ಸೈಕಲಾಜಿಕಲ್ ಸ್ಟ್ರೆಸ್, ಇಮ್ಯುನಾಲಜಿಕಲ್ ಸ್ಟ್ರೆಸ್ ಅದೆಲ್ಲ ಮ್ಯಾನೇಜ್ ಮಾಡಕ್ಕೋಸ್ಕರ, ನಿಮ್ ಆನ್ಸೈಟಿ ಲೆವೆಲ್ಸ್, ನಿಮ್ಗೆ ಏನಾದ್ರು ಟೆನ್ಷನ್ ಇದ್ರೆ ಆ ಟೆನ್ಷನ್ ನಿಮ್ ಮೈಂಡ್ ನ ಕಾಮ್ ಮಾಡಕ್ಕೋಸ್ಕರ ಅದಕ್ಕೆಲ್ಲ ಇಮ್ಯುನಿಟಿ ಸಪೋರ್ಟ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಓವರ್ ಆಲ್ ನಿಮ್ ಬಾಡಿ ಕ್ಷಮತಾ ಟು ಫೈಟ್ ಈಗ ಬೇರೆ ಪ್ಯಾಥೋಜನ್ಸ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇರಲಿ, ವೈರಲ್ ಇನ್ಫೆಕ್ಷನ್ಸ್ ಇರಲಿ, ಅದ್ರ ಜೊತೆ ವೈರಸ್ ಜೊತೆ, ಬ್ಯಾಕ್ಟೀರಿಯಾ ಜೊತೆ, ಪ್ಯಾಥೋಜನ್ಸ್ ಜೊತೆ ಫೈಟ್ ಮಾಡಕ್ಕೋಸ್ಕರ ನಿಮ್ ಬಾಡಿ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಅದೇ ತರ ಟೋಟಲ್ ಹೆಲ್ತ್ ಅಲ್ಲಿ ನೀವು ನೋಡಿದ್ರೆ ಯಷ್ಟಿ ಮಧು, ಅಮಲಕ್ಕಿ, ವರಹಿಕಂದ, ಗೋಕುಶುರ, ಆತ್ಮಗುಪ್ತ ತರ ಫೈಟೋ ಎಕ್ಸ್ಟ್ರಾಕ್ಟ್ ನಾವು ಆಡ್ ಮಾಡಿದ್ವಿ. ಅಗೇನ್ ಇದ್ರಲ್ಲಿ ನೀವು ನೋಡಿದ್ರೆ ನಿಮ್ ಸ್ಟ್ರೆಸ್ ಮ್ಯಾನೇಜ್ ಮಾಡಕ್ಕೋಸ್ಕರ, ನಿಮ್ ಬಾಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಲೆವೆಲ್ಸ್ ನ ಮ್ಯಾನೇಜ್ ಮಾಡಕ್ಕೋಸ್ಕರ ಇದು ತುಂಬಾ. ಸೊ ಟೋಟಲ್ ಹೆಲ್ತ್, ಸೊ ಆ ಹೆಸರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ ಟೋಟಲಿ ನಮ್ ಹೆಲ್ತ್ ನ ಮ್ಯಾನೇಜ್ ಮಾಡಕ್ಕೋಸ್ಕರ ತಗೊಳ್ಳೋ ಸಪ್ಲಿಮೆಂಟ್ ಇದು ಅಂತ. ಸೊ 8ನೇ ದಿನ ಇಂದ 14ನೇ ದಿನ ಇಮ್ಯುನಿಟಿ ಸಪೋರ್ಟ್ ಮತ್ತೆ ಟೋಟಲ್ ಹೆಲ್ತ್. ಇಮ್ಯುನಿಟಿ ಸಪೋರ್ಟ್ ಬೆಳಗ್ಗೆ ನಾಷ್ಟ ಆದ್ಮೇಲೆ, ಟೋಟಲ್ ಹೆಲ್ತ್ ರಾತ್ರಿ ಊಟ ಆದ್ಮೇಲೆ ತಗೋಬೇಕು. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ, ಆ ಫಸ್ಟ್ 7 ಡೇಸ್ ಅಲ್ಲಿ ಕೆಲವರಿಗೆ ಸುಸ್ತು ಅನ್ಸುತ್ತೆ, ಇಮ್ಯುನಿಟಿ ಕಡಿಮೆ ಆಗಿದೆ, ಸ್ವಲ್ಪ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಾವು ಲೂಸ್ ಮೋಷನ್ಸ್ ಆದ್ರೆ ಇಲ್ಲ ತುಂಬಾ ಸ್ವೆಟ್ ಆದ್ರೆ ನಮ್ಗೆ ಸ್ವಲ್ಪ ಸುಸ್ತೆಲ್ಲ ಅನ್ಸುತ್ತೆ. ಸೊ ಅದೆಲ್ಲ ನಿಮ್ಗೆ ಡಬಲ್ ಎನರ್ಜಿ ಬಂದ್ಬಿಡುತ್ತೆ. ಸೊ ಈ ರಿಜುನಿವೇಶನ್ ಫೇಸ್ ಅಲ್ಲಿ ನಿಮ್ ಬಾಡಿ ಕಂಪ್ಲೀಟ್ಲಿ ರಿಜುನಿವೇಟ್ ಆಗಿ ನಿಮ್ದು ಎನರ್ಜಿ ಲೆವೆಲ್ಸ್, ನಿಮ್ದು ಓವರ್ ಆಲ್ ಇಮ್ಯುನಿಟಿ ಲೆವೆಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ಇದ್ರ ಜೊತೆ ಆಲ್ ದ 14 ಡೇಸ್ ಫಸ್ಟ್ ದಿನ ಇಂದ 14ನೇ ದಿನ ಬರೀ ನೀವು ಒಂದು ಹರ್ಬಲ್ ಟೀ ತಗೋಬೇಕು. ಹರ್ಬಲ್ ಟೀ ಇಸ್ ನಥಿಂಗ್ ಬಟ್ ಗ್ರೀನ್ ಟೀ. ಅದರಲ್ಲಿ ನಾವು ಕೋಕಮ್ ಮತ್ತೆ ಸಿಕಟು ಎಕ್ಸ್ಟ್ರಾಕ್ಟ್ ಆಡ್ ಮಾಡಿದ್ವಿ. ಸೊ ಇದು ನಿಮಗೆ ಡಿಟಾಕ್ಸಿಫಿಕೇಶನ್, ನಿಮ್ ಡೈಜೆಷನ್ ಇಂಪ್ರೂವ್ ಮಾಡಕ್ಕೋಸ್ಕರ, ವೇಟ್ ಮ್ಯಾನೇಜ್ ಮಾಡಕ್ಕೋಸ್ಕರ ತುಂಬಾ ಒಳ್ಳೆ ಪ್ರಾಡಕ್ಟ್. ಸೊ ದಿಸ್ ಇಸ್ ಅಬೌಟ್ ದಿ ಹರ್ಬಲ್ ಡಿಟಾಕ್ಸಿಫಿಕೇಶನ್ ರಿಜುನರೇಷನ್ ಪ್ಯಾಕ್. ಸೊ ಇದು ನಾವು 15+ 30+ ಎಲ್ಲರಿಗೂ ಕೊಡ್ಬೋದು. ಬಿಕಾಸ್ ಇನ್ ಜನರಲ್ ಏನಾಗುತ್ತೆ ನಮ್ ಬಾಡಿಯಲ್ಲಿ ಟಾಕ್ಸಿನ್ ಬಿಲ್ಡಪ್ ಆಗ್ತಾ ಇರತ್ತೆ. ಹೆಂಗಾಗತ್ತೆ, ನಾವು ಮಾಡೋ ಊಟ ಇಂದ, ಸೊ ನಾವು ಮಾಡೋ ಊಟದಲ್ಲಿ ಪ್ರಾಸೆಸ್ಡ್ ಫುಡ್ಸ್, ಕ್ಯಾನ್ ಫುಡ್ಸ್ ಅಲ್ಲಿ ಏನೇನ್ ಪ್ರಿಸರ್ವೇಟಿವ್ಸ್, ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇದೆಯೋ ಅದು ಟಾಕ್ಸಿನ್ಸ್ ತರ ನಮ್ ಬಾಡಿಯಲ್ಲಿ ಬಿಲ್ಡಪ್ ಆಗುತ್ತೆ. ನಾವು ಹೊರಗಡೆ ಹೋಗ್ತೀವಿ ಇಷ್ಟು ಪೊಲ್ಯೂಷನ್ ಅಲ್ಲಿ, ನಾವು ಏನ್ ಬ್ರೀದ್ ಮಾಡ್ತೀವೋ ಆ ಏರ್ ಇಂದ ಒಳಗಡೆ ಹೋಗೋ ಟಾಕ್ಸಿನ್ಸ್ ಎಲ್ಲ ನಮ್ ಲಂಗ್ಸ್ ಅಲ್ಲಿ, ನಮ್ ಬಾಡಿಯಲ್ಲಿ ಬಿಲ್ಡಪ್ ಆಗ್ತಾ ಇರುತ್ತೆ. ನಾವು ಎಷ್ಟೋ ಕಾಸ್ಮೆಟಿಕ್ಸ್, ಎಷ್ಟೋ ಯುನೋ ಏನೇನೋ ಯೂಸ್ ಮಾಡ್ತೀವಿ, ಪರ್ಫ್ಯೂಮ್ಸ್ ಇರ್ಲಿ, ಕ್ರೀಮ್ಸ್ ಇರ್ಲಿ. ಸೊ ಸುಮಾರು ಜನ ಅದು ಲೇಬಲ್ಸ್ ನೋಡೋದಿಲ್ಲ, ಹಂಗೆ ಯೂಸ್ ಮಾಡ್ತಾರೆ. ಸೊ ಅದ್ರಲ್ಲಿ ಇರೋ ಕೆಮಿಕಲ್ಸ್ ಎಲ್ಲ ನಮ್ ಬಾಡಿ ಅಲ್ಲಿ ಸ್ಕಿನ್ ಇಂದ ಪರ್ಮಿಯೇಟ್ ಆಗಿ ನಮ್ ಬಾಡಿ ಒಳಗಡೆ ಟಾಕ್ಸಿನ್ ತರ ಇರುತ್ತೆ. ಸೊ ಎನಿ ವಿಚ್ ವೇಸ್ ಡಿಟಾಕ್ಸಿಫಿಕೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಎಷ್ಟು ದಿನಕ್ಕೆ ಒಂದ್ಸರಿ ನಾವು ಮಾಡ್ಬೇಕು ಅಂದ್ರೆ ಒನ್ಸ್ ಇನ್ 3 ಮಂತ್ಸ್. ಈಗ ಈ ಕಾಲದಲ್ಲಿ ಒನ್ಸ್ ಇನ್ 3 ಮಂತ್ಸ್ ತುಂಬಾ ನೆಸೆಸರಿ. ನೀವು ಮುಂಚೆ ಎಲ್ಲ ನೋಡಿದ್ರೆ ಇಷ್ಟು ಪೊಲ್ಯೂಷನ್ ಇರ್ಲಿಲ್ಲ, ಇಷ್ಟು ಕೆಮಿಕಲ್ಸ್ಗೆ ನಮ್ಗೆ ಎಕ್ಸ್ಪೋಜರ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಒನ್ಸ್ ಇನ್ 6 ಮಂತ್ಸ್ ಎಲ್ಲ ಸಾಕಾಗ್ತಾ ಇತ್ತು. ಬಟ್ ಈಗ ನೀವು ನೋಡಿದ್ರೆ ಒನ್ಸ್ ಇನ್ 3 ಮಂತ್ಸ್ ನೀವು ನಿಮ್ ಬಾಡಿನ ಡಿಟಾಕ್ಸಿಫೈ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಮ್ ಬಾಡಿ ಸಿಸ್ಟಮ್ ಕ್ಲೀನ್ ಆಗಿರುತ್ತೆ, ಕ್ಲೆನ್ಸ್ ಆಗಿರುತ್ತೆ. ಮತ್ತೆ ಅದರಿಂದ ನಿಮ್ಗೆ ಕಾಯಿಲೆಗಳು, ಕ್ರಾನಿಕ್ ಡಿಸೀಸಸ್ ಅಲ್ಲಿ ಅದೆಲ್ಲ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಆಲ್ರೈಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಕ್ರಿಲ್ ಆಯಿಲ್. ಸೊ ಕ್ರಿಲ್ ಆಯಿಲ್ ಬಗ್ಗೆ ಈಗ ಎಲ್ಲರಿಗೂ ಗೊತ್ತು, ಇಟ್ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್. ಇದರಲ್ಲಿ ಬ್ರೈನ್ ಹೆಲ್ತ್, ಜಾಯಿಂಟ್ ಹೆಲ್ತ್, ಹಾರ್ಟ್ ಹೆಲ್ತ್, ವಿಷನ್ ಹೆಲ್ತ್ ಅಂತ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದು ನಾವು ಸ್ಪೆಸಿಫಿಕಲಿ ವಿಮೆನ್ ಹೆಲ್ತ್ ಗೋಸ್ಕರ ಅಂತ ಯಾಕೆ ಹೇಳ್ತಾ ಇದೀವಿ? ಸೊ ವಿಮೆನ್ ಹೆಲ್ತ್ ಗೋಸ್ಕರ ಅಂತ ಹೇಳ್ತಾ ಇದ್ವಿ ಬಿಕಾಸ್ ಇದರಲ್ಲಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ಇದು ನಿಮಗೆ ಆರ್ಥ್ರೈಟಿಸ್ ಇರಲಿ, ಆಸ್ಟಿಯೋ ಆರ್ಥ್ರೈಟಿಸ್, ರೂಮಟಾಯ್ಡ್ ಆರ್ಥ್ರೈಟಿಸ್ ಈ ತರ ಪ್ರಾಬ್ಲಮ್ ಇಂದ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಅದು ಬಿಟ್ಟು ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಇಂದ ವಿಮೆನ್ಗೆ ಇದು ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಅಂದ್ರೆ ಪೀರಿಯಡ್ಸ್ ಗೆ ಮುಂಚೆ ಒಂದು 15 ಡೇಸ್ ಮುಂಚೆಯಿಂದ ಗರ್ಲ್ಸ್ ಇಲ್ಲ ವಿಮೆನ್ ಬಾಡಿಯಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಓವ್ಯುಲೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಇದನ್ನ ನಾವು. ಆ ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಸಿಂಪ್ಟಮ್ಸ್ ಇರುತ್ತೆ ಡಿಫ್ರೆಂಟ್ ಗರ್ಲ್ಸ್ಗೆ ಮತ್ತೆ ಡಿಫ್ರೆಂಟ್ ವಿಮೆನ್ಗೆ. ಸೊ ಕೆಲವ್ರಿಗೆ ಅಬ್ಡಾಮಿನಲ್ ಪೇನ್, ಅಬ್ಡಾಮಿನಲ್ ಕ್ರಾಂಪ್ಸ್, ಕಾಲ್ ನೋವು, ಬೆನ್ನು, ಕೆಲವ್ರಿಗೆ ಡಿಪ್ರೆಷನ್, ಸೈನಸ್, ಮೈಗ್ರೇನ್, ಮೂಡ್ ಸ್ವಿಂಗ್, ಸುಮ್ನೆ ಏನು ನೀವು ಹೇಳಲ್ಲ ಹತ್ತಕ್ಕೆ ಶುರು ಮಾಡ್ತಾರೆ. ಸೊ ಒಂಥರ ಡಿಪ್ರೆಷನ್ ಅಲ್ಲಿ ಹೋಗ್ಬಿಡ್ತಾರೆ. ಸೊ ಇದೆಲ್ಲ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಚೇಂಜಸ್ ಅವ್ರ ಬಾಡಿ. ಸೊ ಇದೆಲ್ಲನ ನಾವು ಏನ್ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ.
ಸೊ ಕ್ರಿಲ್ ಆಯಿಲ್ ಮೇಲೆ ಎಷ್ಟೋ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿದ್ದಾರೆ. ಆ ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ಕ್ಲೀನ್ ಆಗಿ ನೀಟ್ ಆಗಿ ಇದು ಹೇಳಿದ್ದಾರೆ ದಟ್ krill oil is very very useful for managing the premenstrual syndrome symptoms. So ಈಗ premenstrual syndrome symptoms ನ ಕಡಿಮೆ ಮಾಡಕ್ಕೋಸ್ಕರ krill oil ತುಂಬಾ ಒಳ್ಳೆ ಸಪ್ಲಿಮೆಂಟ್. ಬರೀ PMS ಸಿಂಪ್ಟಮ್ಸ್ ಇಲ್ಲ, ಈ ತರ ಪೀರಿಯಡ್ಸ್ ಟೈಮ್ ಅಲ್ಲಿ ಸುಮಾರು ವಿಮೆನ್ಗೆ ಒಂದು ಹ್ಯಾಬಿಟ್ ಇರುತ್ತೆ ಪೇನ್ ಕಿಲ್ಲರ್ಸ್ ತಗೊಳ್ಳೋದು. ಸೊ ಕಾಲ್ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಅಬ್ಡಾಮಿನಲ್ ಕ್ರಾಂಪ್ಸ್ ಬರುತ್ತೆ, ಸುಸ್ತಾಗುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಯಾವಾಗ್ಲೂ ಒಂದು ಕ್ರೋಸಿನ್, ಒಂದು ಡೋಲೋ, ಒಂದು ಏನಾದ್ರು ಒಂದು ಪೇನ್ ಕಿಲ್ಲರ್ ತಗೊಳ್ತಾರೆ. ಸೊ ಮಂತ್ ಆನ್ ಮಂತ್ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ಸ್ವಲ್ಪ ಇಯರ್ಸ್ ಆದ್ಮೇಲೆ ಅದರದ್ದು ಸೈಡ್ ಎಫೆಕ್ಟ್ಸ್ ಎಲ್ಲ ಬರಕ್ಕೆ ಶುರು ಆಗುತ್ತೆ. ನಮ್ ಕ್ರಿಲ್ ಆಯಿಲ್ ಅಲ್ಲಿ ನ್ಯಾಚುರಲಿ ಅನಾಲ್ಜೆಸಿಕ್ ಪ್ರಾಪರ್ಟಿ ಇದೆ. ಅನಾಲ್ಜೆಸಿಕ್ ಪ್ರಾಪರ್ಟಿ ಅಂದ್ರೆ ಪೇನ್ ರಿಲೀವಿಂಗ್ ಪ್ರಾಪರ್ಟಿ ಇದೆ. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಓವ್ಯುಲೇಷನ್ ಪೀರಿಯಡ್ ಇಂದ ಪೀರಿಯಡ್ಸ್ ಬರೋದಷ್ಟಿಗೆ ಆ 15 ಡೇಸ್ ಎಲ್ಲರೂ 15+ ಇರ್ಲಿ 30+ ಇರ್ಲಿ ಕ್ರಿಲ್ ಆಯಿಲ್ ತಗೊಂಡ್ರೆ ಅವ್ರಿಗೆ ಈ ತರ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಪೇನ್ ಮ್ಯಾನೇಜ್ ಮಾಡಕ್ಕೋಸ್ಕರನು ಕ್ರಿಲ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಪೇನ್ ಕಿಲ್ಲರ್ಸ್ ಯೂಸೇಜ್ ನಾವು ನಮ್ ಮನೆಯಲ್ಲಿ ಇರೋ ವಿಮೆನ್ ನ ಕಡಿಮೆ ಮಾಡಕ್ಕೆ ಹೇಳ್ಬಹುದು. ಸೊ ಅದಕ್ಕೋಸ್ಕರ ಕ್ರಿಲ್ ಆಯಿಲ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ವಿಮೆನ್ಸ್ ಹೆಲ್ತ್. ಅದು ಬಿಟ್ಟು ಆಬ್ವಿಯಸ್ಲಿ ಇದ್ರದ್ದು ಮಿಕ್ಕಿದ ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇದೆ, ಬ್ರೈನ್ ಹೆಲ್ತ್ಗೋಸ್ಕರ, ಐ ಹೆಲ್ತ್ಗೋಸ್ಕರ, ಹಾರ್ಟ್ ಹೆಲ್ತ್ಗೋಸ್ಕರ ಅಂತ. ಬಟ್ ವಿಮೆನ್ಗೆ ಯಾಕೆ ನಾವು ಇಷ್ಟು ಇದನ್ನ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಇನ್ಫ್ಲಮೇಟರಿ ಕಂಡೀಷನ್ಸ್ ಮತ್ತೆ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಗೋಸ್ಕರ ಇದು ತುಂಬಾ ಒಳ್ಳೆ ಪ್ರಾಡಕ್ಟ್. ಅಂಡ್ ಇಟ್ ಇಸ್ ಅ ಕ್ಲಿನಿಕಲಿ ವ್ಯಾಲಿಡೇಟೆಡ್ ಪ್ರಾಡಕ್ಟ್. ನಾವು ಸುಮ್ಮನೆ ಹೇಳೋದಿಲ್ಲ, ಎಷ್ಟೋ ಕ್ಲಿನಿಕಲ್ ಸ್ಟಡೀಸ್ ಇದೆ which says that omega-3 fatty acids in krill oil helps in managing the premenstrual syndrome symptoms ಅಂತ. ಸೊ ಬರೀ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಇಲ್ಲ, ಇನ್ನು ಕೆಲ ಬೆನಿಫಿಟ್ಸ್ ಇದೆ. ಡಿಸ್ಮೆನೋರಿಯಾ ಇನ್ ವಿಮೆನ್ ಮಾಡಕ್ಕೋಸ್ಕರ, ಸೊ ಪೇನ್ಫುಲ್ ಪೀರಿಯಡ್ಸ್ ನ ಮ್ಯಾನೇಜ್ ಮಾಡಕ್ಕೋಸ್ಕರ ಕ್ರಿಲ್ ಆಯಿಲ್ ಇಸ್ ವೆರಿ ಎಸೆನ್ಷಿಯಲ್. ಮತ್ತೆ ನಾನು ಹೇಳ್ದೆ ಅಲ್ವಾ, ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್, ಅದನ್ನ ಮ್ಯಾನೇಜ್ ಮಾಡಕ್ಕೋಸ್ಕರ ಕ್ರಿಲ್ ಆಯಿಲ್ ತುಂಬಾ ಒಳ್ಳೆ ಸಪ್ಲಿಮೆಂಟ್. ಮತ್ತೆ ಇಟ್ ಇಸ್ ಅ ನಾನ್ ಜೆನೆಟಿಕಲಿ ಮಾಡಿಫೈಡ್. ಸೊ ಇದರಲ್ಲಿ ಯಾವ ತರ ಪ್ರಿಸರ್ವೇಟಿವ್ ಇಲ್ಲ, ಜೆನೆಟಿಕಲ್ ಮಾಡಿಫಿಕೇಶನ್ಸ್ ಇಲ್ಲ. ಸೊ ಇದರಲ್ಲಿ ಆಸ್ಟಸಾಂಟಿನ್ ಅಂತ ಒಂದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಇದೆ, ಅದೇ ಒಂದು ಪ್ರಿಸರ್ವೇಟಿವ್ ತರ ಆಕ್ಟ್ ಆಗುತ್ತೆ. ಸೊ ಆಡೆಡ್ ಪ್ರಿಸರ್ವೇಟಿವ್ಸ್ ಏನು ಇಲ್ಲ. ಸೊ ಅದಕ್ಕೆ ಇಟ್ ಇಸ್ ವೆರಿ ವೆರಿ ಸೇಫ್ ಟು ಬಿ ಯೂಸ್. ನಾವು ವಿಮೆನ್ಗೆ ಕೊಟ್ರೆ ಅವ್ರಿಗೆ ಸ್ಪೆಸಿಫಿಕಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಮತ್ತೆ PMS ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ ಗೋಸ್ಕರ ತುಂಬಾ ಒಳ್ಳೆ ಪ್ರಾಡಕ್ಟ್. ಓಕೆ, ಸೊ ದ ನೆಕ್ಸ್ಟ್ ಮೇನ್ ಪ್ರಾಡಕ್ಟ್ ವಿಮೆನ್ ಹೆಲ್ತ್ ಗೋಸ್ಕರ ಅಂತ ನೀವು ನೋಡಿದ್ರೆ ಕರ್ಕ್ಯುಮಿನ್ ಅಲ್ಟ್ರಾ. ಕರ್ಕ್ಯುಮಿನ್ ಅಲ್ಟ್ರಾ ಏನು, ಅರಿಶಿನ ರೂಟ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು. ಸ್ಟ್ಯಾಂಡರ್ಡ್ ಕರ್ಕ್ಯುಮಿನ್ ಇಂದ ಕಂಪೇರ್ ಮಾಡಿದ್ರೆ ನಮ್ ಬ್ಲೂ ಲೈಫ್ ಕರ್ಕ್ಯುಮಿನ್ ಅಲ್ಟ್ರಾ ಅಲ್ಲಿ ಯೂಸ್ ಮಾಡೋ ಕರ್ಕ್ಯುಮಿನ್ ಹ್ಯಾಸ್ 46 ಟೈಮ್ಸ್ ಬೆಟರ್ ಅಬ್ಸಾರ್ಪ್ಷನ್. ಸೊ ನಮ್ ಕರ್ಕ್ಯುಮಿನ್ ಅಲ್ಟ್ರಾ ಅದು ಏನ್ ಸ್ಪೆಷಾಲಿಟಿ ಅಂದ್ರೆ ದಿಸ್ ಇಸ್ 46 ಟೈಮ್ಸ್ ಬೆಟರ್ ಅಬ್ಸಾರ್ಬಬಲ್. ನಮ್ದು ಬೆಟರ್ ಸುಪೀರಿಯರ್ ಬಯೋ ಅವೈಲಬಿಲಿಟಿ ಇದೆ, ಮತ್ತೆ ನಮ್ದು ರಿಟೆನ್ಷನ್ ಟೈಮ್ ಜಾಸ್ತಿ ಇದೆ, ನಮ್ದು USP ವೆರಿಫೈಡ್ ಕರ್ಕ್ಯುಮಿನ್ ಇದೆ, ಮತ್ತೆ ಕ್ಲಿನಿಕಲಿ ವ್ಯಾಲಿಡೇಟೆಡ್ ಕರ್ಕ್ಯುಮಿನ್. ಸೊ ಈಗ ಸ್ಟ್ಯಾಂಡರ್ಡ್ ಕರ್ಕ್ಯುಮಿನ್ ಅಲ್ಲಿ ಕೆಲ ಚಾಲೆಂಜಸ್ ಇದೆ. ಅದು ಕರೆಕ್ಟ್ ಆಗಿ ಸಾಲ್ಯುಬಲ್ ಆಗೋದಿಲ್ಲ, ಅದರದ್ದು ಬಯೋ ಅವೈಲಬಿಲಿಟಿ ಸರಿ ಇಲ್ಲ. ಬಿಕಾಸ್ ಬಯೋ ಅವೈಲಬಿಲಿಟಿ ಕಡಿಮೆ ಇದೆ, ಏನಾಗುತ್ತೆ, ನಾವು ಲಾರ್ಜ್ ಡೋಸ್ ಅಲ್ಲಿ ಕೊಟ್ರೇನೆ ಅದು ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಅದೇ ತರ ನಮ್ ಬಾಡಿಯಲ್ಲಿ ಹೋಗಿದ ತಕ್ಷಣ ಒಂದು 3 ಅವರ್ಸ್ ಅಲ್ಲಿ ಅದು ನಮ್ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗುತ್ತೆ. ಬಟ್ ನಾವು ಬ್ಲೂ ಲೈಫ್ ಕರ್ಕ್ಯುಮಿನ್ ಅಲ್ಟ್ರಾ ಅಲ್ಲಿ ಯೂಸ್ ಮಾಡೋ ಕರ್ಕ್ಯುಮಿನ್ ಏನಂತ ನೋಡಿದ್ರೆ ಸ್ಪೆಷಲ್ ಅಲ್ಟ್ರಾ ಸಾಲ್ಯುಬಲ್ ಎಕ್ಸ್ಟ್ರಾಕ್ಷನ್ ಟೆಕ್ನಾಲಜಿಯಿಂದ ನಾವು ಮಾಡ್ತಾ ಇದ್ವಿ. ಸೊ ಅದರಿಂದ ಅದ್ರದ್ದು ಸಾಲ್ಯುಬಿಲಿಟಿ ಇಂಪ್ರೂವ್ ಆಗಿದೆ, ಬಯೋ ಅವೈಲಬಿಲಿಟಿ ಇಂಪ್ರೂವ್ ಆಗಿದೆ. ಈಗ ಅದ್ರದ್ದು ಬಯೋ ಅವೈಲಬಿಲಿಟಿ ಇಂಪ್ರೂವ್ ಆಗಿದೆ ಅಂದ್ರೆ ಏನರ್ಥ, ಸ್ಮಾಲ್ ಡೋಸ್, ಲೋವರ್ ಡೋಸ್ ಅಲ್ಲಿ ನಮ್ಗೆ ಅದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಮತ್ತೆ ಅದ್ರದ್ದು ರಿಟೆನ್ಷನ್ ಟೈಮ್ ನಮ್ ಬಾಡಿಯಲ್ಲಿ 12 ಗಂಟೆ ಅದು ನಮ್ ಬಾಡಿಯಲ್ಲೇ ಇದ್ಬಿಟ್ಟು ನಮ್ಗೆ ಬೇಕು ಅಂತ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಕೊಟ್ಟಾದ್ಮೇಲೆನೆ ಅದು ನಮ್ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಸೊ ಅದ್ರದ್ದು ರಿಟೆನ್ಷನ್ ಟೈಮ್ ಇಸ್ ಆಲ್ಸೋ ವೆರಿ ವೆರಿ ಹೈ. ಸೊ ಅದಕ್ಕೋಸ್ಕರ ನಾವು ಈ ಸ್ಟ್ಯಾಂಡರ್ಡ್ ಕರ್ಕ್ಯುಮಿನ್ ಅಲ್ಲಿ ಇರೋ ಚಾಲೆಂಜಸ್ ಎಲ್ಲ ಓವರ್ಕಮ್ ಮಾಡಿ ಒಂದು ಅಲ್ಟ್ರಾ ಸಾಲ್ಯುಬಲ್ ಟೆಕ್ನಾಲಜಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಕರ್ಕ್ಯುಮಿನ್ ನ ನಮ್ ಬ್ಲೂ ಲೈಫ್ ಕರ್ಕ್ಯುಮಿನ್ ಅಲ್ಟ್ರಾ ಅಲ್ಲಿ ಕೊಡ್ತಾ ಇದ್ವಿ. ಸೊ ದಟ್ ಇಟ್ ಗಿವ್ಸ್ ಯು ಬೆಟರ್ ಬೆನಿಫಿಟ್ಸ್, ಬೆಟರ್ ಅಬ್ಸಾರ್ಪ್ಷನ್, ಬೆಟರ್ ಬಯೋ ಅವೈಲಬಿಲಿಟಿ, ಮತ್ತೆ ನಿಮ್ ಬಾಡಿಯಲ್ಲಿ ಅದು ಜಾಸ್ತಿ ಟೈಮ್ಗೆ ಇರುತ್ತೆ, ಮತ್ತೆ ಹೆಲ್ತ್ ಬೆನಿಫಿಟ್ಸ್ ಕೊಡ್ತಾ ಇರುತ್ತೆ. ಓಕೆ, ಸೊ ಕೀ ಬೆನಿಫಿಟ್ಸ್ ಏನಿದೆ ವಿಮೆನ್ಗೆ ಸ್ಪೆಸಿಫಿಕ್ಲಿ ಕರ್ಕ್ಯುಮಿನ್ ಅಲ್ಟ್ರಾ ಇಂದ ಏನೇನ್ ಬೆನಿಫಿಟ್ಸ್ ಸಿಗ್ಬೋದು. ಸೊ ಕರ್ಕ್ಯುಮಿನ್ಗೆ 3 ಪ್ರಾಪರ್ಟೀಸ್ ಇದೆ ಮೇನ್ಲಿ ನೀವು ನೋಡಿದ್ರೆ, ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಕ್ಯಾನ್ಸರ್ ಅಂತ. ಸೊ ಇದರಲ್ಲಿ ಇರೋ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಏನ್ ಮಾಡುತ್ತೆ, ಯಾವ ತರ ಪೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೇನು ವಿಮೆನ್ಗೆ ಅದರಿಂದ ಅವ್ರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ವಿಮೆನ್ ಇನ್ ಜನರಲ್ ಸ್ವಲ್ಪ ವೀಕ್ ಇರ್ತಾರೆ, ಡೆಲಿವರಿ ಎಲ್ಲ ಆದ್ಮೇಲೆ ಅವ್ರದ್ದು ಬೋನ್ಸ್ ವೀಕ್ ಆಗುತ್ತೆ. ಸೊ ದೇ ಆರ್ ಮೋರ್ ಪ್ರೋನ್ ಟು ಆರ್ಥರೈಟಿಸ್ ತರ ಕಂಡೀಷನ್ಸ್, ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಆಗೋದು ವಿಮೆನ್ಗೆ ಜಾಸ್ತಿ ಇರುತ್ತೆ.
ಸೊ ಈ ತರ ಕಂಡೀಷನ್ಸ್ ಅಲ್ಲಿ ಕರ್ಕ್ಯುಮಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು ಎಂಡೋಮೆಟ್ರಿಯಾಸಿಸ್ ಅಂತ, ಸೊ ಏನಾಗತ್ತೆ ನಿಮ್ಮ ಯೂಟರಸ್ ಹೊರಗಡೆ ಒಂದು ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ ಆಗಿ ಯೂಟರಸ್ ಲೈನಿಂಗ್ ಥಿಕ್ ಆಗ್ಬಿಡತ್ತೆ. ಸೊ ಆ ತರ ಯೂಟರಸ್ ಸೆಲ್ಸ್ ಮಲ್ಟಿಪ್ಲಿಕೇಶನ್ ನ ಸಪ್ರೆಸ್ ಮಾಡಕ್ಕೋಸ್ಕರ ಕರ್ಕ್ಯುಮಿನ್ ಪ್ಲೇಸ್ ಅ ಮೇಜರ್ ರೋಲ್. ಸೊ ಎನಿ ಸೆಲ್ ಪ್ರಾಲಿಫರೇಷನ್ ನ ಸಪ್ರೆಸ್ ಮಾಡ್ತಾನ ಕರ್ಕ್ಯುಮಿನ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಬಂದ್ಬಿಡತ್ತೆ. ಸೊ ಎಂಡೋಮೆಟ್ರಿಯಾಸಿಸ್ ಮ್ಯಾನೇಜ್ ಮಾಡ್ತಾ ನಾನು ನಮ್ ಕರ್ಕ್ಯುಮಿನ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಬಂದು ಆ ಪ್ರಾಲಿಫರೇಷನ್ ಆಫ್ ಎಂಡೋಮೆಟ್ರಿಯಲ್ ಸೆಲ್ಸ್ ನ ಕಡಿಮೆ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಮತ್ತೆ PCOD ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಇದ್ರೆ ಏನಿರುತ್ತೆ, ಓವರಿಯಲ್ಲಿ ಸಿಸ್ಟ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಸುಮಾರು ವಿಮೆನ್ಗೆ ಗರ್ಲ್ಸ್ಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ, ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ. ಸೊ ಕರ್ಕ್ಯುಮಿನ್ ನಾವು ರೆಗ್ಯುಲರ್ ಆಗಿ PCOD PCOS ವಿಮೆನ್ಗೆ ಕೊಟ್ರೆ ಏನಾಗುತ್ತೆ, ಅದು ಓವ್ಯುಲೇಷನ್ ಇನಿಶಿಯೇಟ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡಿ ನಿಮ್ ಪೀರಿಯಡ್ಸ್ ನ ರೆಗ್ಯುಲರೈಸ್ ಮಾಡುತ್ತೆ. ಸ್ಪೆಸಿಫಿಕಲಿ PCOS ವಿಮೆನ್ಗೆ ನಾವು ಕ್ರಿಲ್ ಮತ್ತೆ ಕರ್ಕ್ಯುಮಿನ್ ಕಾಂಬಿನೇಷನ್ ಕೊಟ್ರೆ ಇಟ್ ಗಿವ್ಸ್ ವಂಡರ್ಫುಲ್ ರಿಸಲ್ಟ್. ಕ್ಲಿನಿಕಲ್ ಸ್ಟಡೀಸ್ ಇದೆ, ಇದು ಎರಡು ಕಾಂಬಿನೇಷನ್ ಅಲ್ಲಿ PCOD ಸಿಂಪ್ಟಮ್ಸ್ ನ ಮ್ಯಾನೇಜ್ ಮಾಡಿ ಸಿಸ್ಟ್ ಸೈಜ್ ನ ರಿಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಅದು ಬಿಟ್ಟು ಕರ್ಕ್ಯುಮಿನ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ ಇಮ್ಯುನಿಟಿ ಸ್ಪೆಸಿಫಿಕಲಿ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್ ಇದ್ರೆ ಅದನ್ನ ಇಂಪ್ರೂವ್ ಮಾಡುತ್ತೆ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್, ನಿಮ್ ಸ್ಕಿನ್ ಸೆಲ್ಸ್ ಏಜಿಂಗ್ ನ ಡಿಲೇ ಮಾಡುತ್ತೆ, ಬಿಕಾಸ್ ಕರ್ಕ್ಯುಮಿನ್ ತುಂಬಾ ಒಳ್ಳೇದು, ನಿಮ್ ಸ್ಕಿನ್ಗೂ ಒಳ್ಳೇದು. ಓಕೆ, ಸೊ ಓವರ್ ಆಲ್ ಫಾರ್ ವಿಮೆನ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೊಡೋದಕ್ಕೋಸ್ಕರ ಕರ್ಕ್ಯುಮಿನ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಫಾರ್ ವಿಮೆನ್. ಮತ್ತೆ ಸ್ಪಿರುಲಿನಾ ಅಂತ, ಸೊ ಸ್ಪಿರುಲಿನಾ ಈಗ ನಮ್ಮೆಲ್ಲರಿಗೂ ಗೊತ್ತು, ಒನ್ ಆಫ್ ದ ಸೂಪರ್ ಫುಡ್. ಇದನ್ನ ನಾವು ನ್ಯಾಚುರಲ್ ಮಲ್ಟಿ ವಿಟಮಿನ್ ಮಲ್ಟಿ ಮಿನರಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇಟ್ ಹ್ಯಾಸ್ ಕಾನ್ಸಂಟ್ರೇಟೆಡ್ ನ್ಯೂಟ್ರಿಯನ್ಸ್, ಇದರಲ್ಲಿ ಐರನ್ ಇದೆ, ಪ್ರೋಟೀನ್ ಇದೆ, ಗುಡ್ ಫ್ಯಾಟಿ ಆಸಿಡ್ಸ್ ಇದೆ. ಸೊ ಅದ್ರದ್ದು ನ್ಯಾಚುರಲ್ ಪ್ರೊಫೈಲ್ ನೀವು ನೋಡಿದ್ರೆ ಎಲ್ಲಾ ಮಿನರಲ್ಸ್, ಎಲ್ಲಾ ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಇಸ್ ಟೂ ಹೈ. ನೀವು ಪ್ರೋಟೀನ್ ಕೆಪಾಸಿಟಿ ನೋಡಿದ್ರೆ ನಮ್ ಎಗ್ ಇಂದ ಜಾಸ್ತಿ ಪ್ರೋಟೀನ್ ಸ್ಪಿರುಲಿನಲ್ಲಿ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಒಂದು ನ್ಯಾಚುರಲ್ ಮಲ್ಟಿ ವಿಟಮಿನ್ ಮಲ್ಟಿ ಮಿನರಲ್ ಅಂತ ಹೇಳ್ತೀವಿ. ಸೊ ಕೀ ಬೆನಿಫಿಟ್ಸ್ ಏನಿದು, ವಿಮೆನ್ಗೆ ಏನ್ ಬೆನಿಫಿಟ್ಸ್ ಇದೆ, ಇದು ನಾವು ಅಗೇನ್ 15+ and 30+ ಇಬ್ರಿಗೂ ಕೊಡ್ಬೋದು. ಬಿಕಾಸ್ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಬ್ಲಡ್ ಲಾಸ್ ಇರುತ್ತೆ. ತುಂಬಾ ಬ್ಲಡ್ ಲಾಸ್ ಇಂದ ಮ್ಯಾಕ್ಸಿಮಮ್ ವಿಮೆನ್ ನೀವು ನೋಡಿದ್ರೆ ಅನಿಮಿಕ್ ಆಗಿರ್ತಾರೆ. ಅನಿಮಿಕ್ ಅಂದ್ರೆ ಐರನ್ ಡೆಫಿಷಿಯನ್ಸಿ ಇರುತ್ತೆ. ಸೊ ಐರನ್ ಡೆಫಿಷಿಯನ್ಸಿಯಲ್ಲಿ ಏನ್ ಡಾಕ್ಟರ್ಸ್ ಯೂಶಲಿ ಐರನ್ ಸಪ್ಲಿಮೆಂಟ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಈ ತರ ಐರನ್ ಸಪ್ಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಸಿಂಥೆಟಿಕ್ ಐರನ್ ಸಪ್ಲಿಮೆಂಟ್ಸ್ ಗೆ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ. ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು. ಮತ್ತೆ ಈ ಐರನ್ ಒಂಥರ ಮೆಟಾಲಿಕ್ ಟೇಸ್ಟ್ ಬರುತ್ತೆ ಆ ಸಿರಪ್ ಅಲ್ಲಿ, ಕ್ಯಾಪ್ಸೂಲ್ ಅಲ್ಲಿ ಎಲ್ಲ. ಅದು ಸುಮಾರು ಜನಗೆ ಇಷ್ಟ ಆಗಲ್ಲ. ಬಟ್ ಸ್ಪಿರುಲಿನಾ ಅಲ್ಲಿ ನ್ಯಾಚುರಲಿ ಇಟ್ ಇಸ್ ಲೋಡೆಡ್ ವಿತ್ ಐರನ್. ಸೊ ನಾವು ಒಂದು ನ್ಯಾಚುರಲ್ ಐರನ್ ಸಪ್ಲಿಮೆಂಟ್ ಆಗಿ ಸ್ಪಿರುಲಿನಾ ಕೊಡ್ಬೋದು. ಸೊ ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ, ಈಸಿಲಿ ಅಬ್ಸಾರ್ಬ್ ಆಗುತ್ತೆ. ಮತ್ತೆ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ, ನಮ್ದು ಎನರ್ಜಿ ಲೆವೆಲ್ಸ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ವಿಟಮಿನ್ ಎ ಡೆಫಿಷಿಯನ್ಸಿನ ಮ್ಯಾನೇಜ್ ಮಾಡಕ್ಕೋಸ್ಕರ ಆಲ್ಸೋ ಸ್ಪಿರುಲಿನಾ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ವೈ ಫಾರ್ ವಿಮೆನ್ ಅಂದ್ರೆ ಸ್ಪೆಸಿಫಿಕಲಿ ಬಿಕಾಸ್ ನಿಮ್ದು ಎನರ್ಜಿ ಲೆವೆಲ್ಸ್, ನಿಮ್ ಐರನ್ ಲೆವೆಲ್ಸ್ ಮತ್ತೆ ನಿಮ್ ಇಮ್ಯುನಿಟಿನ ಇಂಪ್ರೂವ್ ಮಾಡಕ್ಕೋಸ್ಕರ ಇಟ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಕೌ ಕೊಲೆಸ್ಟ್ರಾಲ್. ಇದು ಸ್ಪೆಸಿಫಿಕಲಿ 15+ ಏಜ್ ಗ್ರೂಪ್ ಗೋಸ್ಕರ. ಬಿಕಾಸ್ 15+ ಏಜ್ ಗ್ರೂಪ್ ಅಲ್ಲಿ ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೋಸ್ಕರ, ಡೈಜೆಸ್ಟಿವ್ ಡಿಸಾರ್ಡರ್ಸ್ ಗೋಸ್ಕರ, ನ್ಯಾಚುರಲಿ ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೋಸ್ಕರ ಕೌ ಕೊಲೆಸ್ಟ್ರಾಲ್ ತುಂಬಾ ಒಳ್ಳೇದು. ಇದರಲ್ಲಿ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಇದೆ. ಸೊ ನಿಮ್ ನ್ಯೂಟ್ರಿಷನ್ ಪ್ರೊಫೈಲ್ ಇಂಪ್ರೂವ್ ಆಗುತ್ತೆ. ಇಮ್ಯೂನ್ ಫ್ಯಾಕ್ಟರ್ಸ್ ಇದೆ, ಸೊ ನಿಮ್ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಗ್ರೋತ್ ಫ್ಯಾಕ್ಟರ್ಸ್ ಇದೆ, ಅಗೇನ್ ಗ್ರೋತ್ ಗೋಸ್ಕರ ತುಂಬಾ ಒಳ್ಳೇದು. ಮತ್ತೆ ರೀಕರೆಂಟ್ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಬಂದ್ರೆ 15+ ಕಿಡ್ಸ್ ಅಲ್ಲಿ ಅದು ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಓವರ್ ಆಲ್ ನಿಮ್ ಗಟ್ ನ ಮೇಂಟೈನ್ ಮಾಡಕ್ಕೋಸ್ಕರ ಅಂಡ್ ಇಮ್ಯುನಿಟಿ ಲೆವೆಲ್ಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರ ಕೌ ಕೊಲೆಸ್ಟ್ರಾಲ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಮತ್ತೆ ಮಿಲ್ಕ್ ಕ್ಯಾಲ್ಸಿಯಂ. ಸೊ ಮಿಲ್ಕ್ ಕ್ಯಾಲ್ಸಿಯಂ ಇಸ್ ನಥಿಂಗ್ ಬಟ್ ನ್ಯಾಚುರಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್. ಇದರಲ್ಲಿ ಕ್ಯಾಲ್ಸಿಯಂ ಜೊತೆ ವಿಟಮಿನ್ D3, ಮೆಗ್ನೀಷಿಯಂ, ಜಿಂಕ್ ಇದೆ. ಸೊ ಇದರಲ್ಲಿ ಇರೋ ಕ್ಯಾಲ್ಸಿಯಂ ಇಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ. ಈಗ ಎಷ್ಟೋ ನಮ್ಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸಿಗ್ಬೋದು ಮಾರ್ಕೆಟ್ ಅಲ್ಲಿ, ಬಟ್ ಅದ್ರಲ್ಲಿ ಏನಿರುತ್ತೆ, ಎಲ್ಲಾ ಸಿಂಥೆಟಿಕ್ ಸಾಲ್ಟ್ಸ್ ಆಫ್ ಕ್ಯಾಲ್ಸಿಯಂ ಇರುತ್ತೆ. ಸೊ ನಮ್ ಮಿಲ್ಕ್ ಕ್ಯಾಲ್ಸಿಯಂ ಅಲ್ಲಿ ನೀವು ನೋಡಿದ್ರೆ ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಇಂದ, ಮಿಲ್ಕ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಕ್ಯಾಲ್ಸಿಯಂ. ಸೊ ಮೇನ್ಲಿ ನಿಮ್ಮ ಹೆಲ್ತಿ ಬೋನ್ಸ್ ಗೋಸ್ಕರ ಮತ್ತೆ ನಿಮ್ ಇಮ್ಯುನಿಟಿಗೋಸ್ಕರ ತುಂಬಾ ಒಳ್ಳೇದು. ಬೋನ್ಸ್ ಗೋಸ್ಕರ ಸ್ಪೆಸಿಫಿಕಲಿ ವಿಮೆನ್ ಗೆ, ಬಿಕಾಸ್ ಬೋನ್ಸ್ ತುಂಬಾ ವೀಕ್ ಆಗುತ್ತೆ. ಸೊ ಇಟ್ ಇಸ್ ಅ ಫಾಸ್ಟ್ ಡಿಸ್ಪರ್ಸಿಂಗ್ ಟ್ಯಾಬ್ಲೆಟ್. ಸೊ ಕೀ ಬೆನಿಫಿಟ್ಸ್ ನೋಡಿದ್ರೆ ನ್ಯಾಚುರಲ್ ಫಾರ್ಮ್ ಆಫ್ ಕ್ಯಾಲ್ಸಿಯಂ, ಆಸ್ಟಿಯೋಪೊರೋಸಿಸ್ ಫ್ರಾಕ್ಚರ್ಸ್ ರಿಸ್ಕ್ ರೆಡ್ಯೂಸ್ ಮಾಡುತ್ತೆ. ಓವರ್ ಆಲ್ ನಿಮ್ದು ಬೋನ್ಸ್ ಅಂಡ್ ಟೀತ್ ನ ಸ್ಟ್ರಾಂಗ್ ಮಾಡಕ್ಕೋಸ್ಕರ, ನಿಮ್ ಬೋನ್ ಡೆನ್ಸಿಟಿ, ಬೋನ್ ಮಿನರಲ್ ಡೆನ್ಸಿಟಿನ ಇಂಪ್ರೂವ್ ಮಾಡಿ, ನಿಮ್ ಸ್ಟ್ರೆಂತ್ ಲೆವೆಲ್ಸ್ ನ ಇಂಪ್ರೂವ್ ಮಾಡಿ, ನಿಮ್ಗೆ ಒಳ್ಳೆ ಇಮ್ಯುನಿಟಿ ಕೊಡಕ್ಕೋಸ್ಕರ ಕ್ಯಾಲ್ಸಿಯಂ ಪ್ಲೇಸ್ ಅ ವೆರಿ ವೆರಿ
important role. And because women are more prone, you ನೋಡಿದ್ರೆ ಇದು osteoporosis ಇರಲಿ, arthritis ಇರಲಿ, ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಇರೋದು ಇರಲಿ, ಇದು ಯೂಶಲಿ ವಿಮೆನ್ ನ ಹಿಟ್ ಮಾಡುತ್ತೆ. ಮೆನ್ನದು ಯೂಶಲಿ ಏನಾಗುತ್ತೆ, ಈ ತರ ಇನ್ಫ್ಲಮೇಟರಿ ಕಂಡೀಷನ್ಸ್ ತುಂಬಾ ಲೇಟ್ ಆಗಿ ಬರುತ್ತೆ. ಬಟ್ ವಿಮೆನ್ಗೆ ಯೂಶಲಿ ಈಗ ನೀವು ನೋಡಿದ್ರೆ ಆಲ್ಮೋಸ್ಟ್ 30s ಅಲ್ಲೇ ಕೆಲವರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಶುರು ಆಗುತ್ತೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಸೊ ಅದಕ್ಕೋಸ್ಕರ ಮಿಲ್ಕ್ ಕ್ಯಾಲ್ಸಿಯಂ ಇಸ್ ಅ ವೆರಿ ವೆರಿ ಗುಡ್ ಸೋರ್ಸ್ ಆಫ್ ನ್ಯಾಚುರಲ್ ಕ್ಯಾಲ್ಸಿಯಂ ಫಾರ್ ವಿಮೆನ್. ಮತ್ತೆ ಜಾಯಿಂಟ್ ಸಪೋರ್ಟ್ ಅಂತ, ಸೊ ಇದರಲ್ಲಿ ಚಿಂಗತಿ ಸತ್ವ, ಶಾಲಕಿ, ಅಷ್ಟಿ ಶುಂಕಲ, ಶುಂಠಿ ತರ ಎಕ್ಸ್ಟ್ರಾಕ್ಟ್ಸ್ ಇದೆ. ಮೇನ್ಲಿ ನಿಮ್ಗೆ ಇನ್ಫ್ಲಮೇಟರಿ ಜಾಯಿಂಟ್ಸ್ ಇಂದ, ಸೊ ಸ್ವೆಲ್ಲಿಂಗ್ ಇದ್ರೆ ಕಡಿಮೆ ಮಾಡೋದು, ಪೇನ್ ಇದ್ರೆ ಜಾಯಿಂಟ್ ಅಲ್ಲಿ ಕಡಿಮೆ ಮಾಡೋದು, ನಿಮ್ ಜಾಯಿಂಟ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿ ಸ್ಟಿಫ್ ಜಾಯಿಂಟ್ಸ್ ಆದ್ರೆ ಆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡಕ್ಕೋಸ್ಕರ ಯೂಸ್ ಮಾಡೋ ಸಪ್ಲಿಮೆಂಟ್ ಇದು. ಸೊ ಅಗೇನ್ ಜನರಲಿ ಫಾರ್ 30+ ಬಿಕಾಸ್ ಆ ಟೈಮ್ ಅಲ್ಲಿ ನಿಮ್ಗೆ ಬೋನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಸೊ ರಿಲೇಟೆಡ್ ಟು ಎನಿ ಇನ್ಫ್ಲಮೇಟರಿ ಡಿಸಾರ್ಡರ್ಸ್, ಜಾಯಿಂಟ್ ಕಂಡೀಷನ್ಸ್, ಸ್ಪಾಂಡಿಲೈಟಿಸ್ ಇರಲಿ, ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾದ್ರು ಬಲ್ಜಸ್ ಇಲ್ಲ, ಏನಾದ್ರು ಗ್ಯಾಪ್ ಇರಲಿ, ಎಲ್ಲದಕ್ಕೂ ನಾವು ಜಾಯಿಂಟ್ ಸಪೋರ್ಟ್ ಕೊಡಬಹುದು. ಓಕೆ, ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ವಿಮೆನ್ ಇಸ್ ಬ್ಲೂ ಫ್ರೆಶ್. ಸೊ ಬ್ಲೂ ಫ್ರೆಶ್ ಒಂದು ವಿಟಮಿನ್ ಡ್ರಿಂಕ್ ವಿತ್ ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಅಂಡ್ ಕರ್ಕ್ಯುಮಿನ್. ಸೊ ನೀವು ನೋಡಿದ್ರೆ ಇದನ್ನ ಒಂದು ಸೆಲ್ಯುಲಾರ್ ಬ್ಯಾಲೆನ್ಸ್ ಗೋಸ್ಕರ ಫಾರ್ಮುಲೇಟ್ ಮಾಡಿದ್ವಿ. ಸೊ ಇದು ಏನಕ್ಕೆ ವಿಮೆನ್ಗೆ ಏನಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಇಟ್ ಇಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಮತ್ತೆ ಇದರಲ್ಲಿ ಇರೋ ಕೆಲವು ವಿಟಮಿನ್ಸ್, ಮಿನರಲ್ಸ್ ನೀವು ನೋಡಿದ್ರೆ ಇಟ್ ಇಸ್ ವೆರಿ ಗುಡ್ ಫಾರ್ ಅ ಹೆಲ್ದಿ ಸ್ಕಿನ್ ಅಂಡ್ ಹೇರ್. ಸೊ ಈಗ ವಿಮೆನ್ ಇನ್ನೂ ಸ್ವಲ್ಪ ಕಾನ್ಶಿಯಸ್ ಆಗಿರ್ತಾರೆ. ಈಗ ಮೆನ್ ಆರ್ ಈಕ್ವಲಿ ಕಂಪೀಟಿಂಗ್ ವಿತ್ ವಿಮೆನ್. ನೀವು ನೋಡಿದ್ರೆ ಈಗ ಮೆನ್ ಆರ್ ಆಲ್ಸೋ ವೆರಿ ಕಾನ್ಶಿಯಸ್, ನನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನನ್ ಇದು ಯೂಸ್ ಮಾಡ್ಬೇಕು, ಅದು ಯೂಸ್ ಮಾಡ್ಬೇಕು ಅಂತ. ಬಟ್ ನೀವು ನೋಡಿದ್ರೆ ವಿಮೆನ್ ಆರ್ ಮೋರ್ ಕಾನ್ಶಿಯಸ್, ನನ್ ಸ್ಕಿನ್ ಚೆನ್ನಾಗಿರ್ಬೇಕು, ನನ್ ಹೇರ್ ಚೆನ್ನಾಗಿರ್ಬೇಕು ಅಂತ. ಸೊ ಈ ಬ್ಲೂ ಫ್ರೆಶ್ ಅಲ್ಲಿ ಇರೋ ವಿಟಮಿನ್ಸ್, ಮಿನರಲ್ಸ್ ನೀವು ನೋಡಿದ್ರೆ ಒಂದೊಂದು ವಿಟಮಿನ್ಗೂ ಒಂದೊಂದು ಮಿನರಲ್ಗೂ ನಿಮ್ ಸ್ಕಿನ್ ಮತ್ತೆ ಹೇರ್ ಅಲ್ಲಿ ಪ್ಲೇ ಮಾಡೋ ಇಂಪಾರ್ಟೆಂಟ್ ರೋಲ್ ಇದೆ. ಫಾರ್ ಎಕ್ಸಾಂಪಲ್ ವಿಟಮಿನ್ ಸಿ ನೀವು ನೋಡಿದ್ರೆ ನಿಮ್ಗೆ UV ರೇಸ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ, ನಿಮ್ ಸ್ಕಿನ್ ನ ಫರ್ಮ್ ಮಾಡಿ ಕೊಲಾಜನ್ ಸಿಂಥಸಿಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಒಂದು ಆಂಟಿ ಏಜಿಂಗ್ ಬೆನಿಫಿಟ್ ಕೊಡುತ್ತೆ ವಿಟಮಿನ್ ಸಿ. ಮತ್ತೆ ಇದರಲ್ಲಿ ವಿಟಮಿನ್ ಡಿ ಕೆಲ ಸ್ಕಿನ್ ಕಂಡೀಷನ್ಸ್ ಲೈಕ್ ಆಕ್ನೆ, ರೊಸಾಸಿಯಾ, ಅಟಾಪಿಕ್ ಡರ್ಮಟೈಟಿಸ್, ತುಂಬಾ ಇಚ್ಚಿಂಗ್ ಡ್ರೈ ಸ್ಕಿನ್ ಗೆ ವಿಟಮಿನ್ ಡಿ ತುಂಬಾ ಒಳ್ಳೇದು. ವಿಟಮಿನ್ ಇ ಅಗೇನ್ ನಿಮ್ ಸ್ಕಿನ್ ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಇಂಟರ್ನಲ್ಲಿ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಮತ್ತೆ ಇದರಲ್ಲಿ ಜಿಂಕ್ ಇದೆ. ಸೊ ಜಿಂಕ್ ಅಗೇನ್ ಆಕ್ಟ್ಸ್ ಆಸ್ ಅ ವೆರಿ ಪೋಟೆಂಟ್ ಆಂಟಿ ಏಜಿಂಗ್. ಸೊ ರಿಂಕಲ್ ಫಾರ್ಮೇಶನ್ ನ ಮ್ಯಾನೇಜ್ ಮಾಡಕ್ಕೋಸ್ಕರ ಜಿಂಕ್ ತುಂಬಾ ಇಂಪಾರ್ಟೆಂಟ್. ಸಿಲಿನಿಯಂ ಆಲ್ಸೋ ಹ್ಯಾಸ್ ಅನ್ ಆಂಟಿ ಏಜಿಂಗ್ ಎಫೆಕ್ಟ್. ಮತ್ತೆ ಸ್ಕಿನ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಕ್ಕೋಸ್ಕರ ಸಿಲಿನಿಯಂ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಸನ್ ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಪೊಟ್ಯಾಷಿಯಂ ನಿಮ್ಮ ಸ್ಕಿನ್ ಮಾಯಿಶ್ಚರ್ ಲೆವೆಲ್ಸ್ ನ ಬ್ಲಾಕ್ ಮಾಡಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮತ್ತೆ ಮೆಗ್ನೀಷಿಯಂ ನಿಮ್ ಹೇರ್ ಗ್ರೋತ್ ಗೋಸ್ಕರ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ತರ ನೀವು ನೋಡಿದ್ರೆ ನಮ್ ಬ್ಲೂ ಫ್ರೆಶ್ ಅಲ್ಲಿ ಆಡ್ ಮಾಡಿರೋ ಒಂದೊಂದು ವಿಟಮಿನ್ ಮಿನರಲ್ಗೂ ಅದರ್ ದನ್ ಇಮ್ಯುನಿಟಿ, ಡೆಫಿನೆಟ್ಲಿ ನಿಮ್ ಇಮ್ಯುನಿಟಿ ಲೆವೆಲ್ಸ್ ನ ಇಂಪ್ರೂವ್ ಮಾಡಿ ನಿಮ್ಗೆ ಇನ್ಸ್ಟೆಂಟ್ ಎನರ್ಜಿ ಕೊಟ್ಬಿಟ್ಟು ನಿಮ್ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ನಿಮ್ ಓವರ್ ಆಲ್ ಸೆಲ್ಯುಲಾರ್ ಬ್ಯಾಲೆನ್ಸ್ ಮ್ಯಾನೇಜ್ ಮಾಡೋ ಕ್ಷಮತೆ ಇದ್ದೇ ಇದೆ. ಅದು ಜೊತೆ ಇದಕ್ಕೆ ಸ್ಕಿನ್ ಹೆಲ್ತ್ ಮತ್ತೆ ಹೇರ್ ಹೆಲ್ತ್ ರಿಲೇಟೆಡ್ ಪ್ರಾಪರ್ಟೀಸ್ ಇದ್ದಕ್ಕೋಸ್ಕರನೇ ನಾವು ಇದು ಡೆಫಿನೆಟ್ಲಿ ವಿಮೆನ್ ಗೆ ರೆಕಮೆಂಡ್ ಮಾಡಿದ್ರೆ ದೇ ವಿಲ್ ಸ್ಲೋಲಿ ಸ್ಟಾರ್ಟ್ ಫೀಲಿಂಗ್ ದಟ್ ಡಿಫರೆನ್ಸ್. ಸ್ಕಿನ್ ಅಲ್ಲಿ ಮತ್ತೆ ಹೇರ್ ಅಲ್ಲಿ ಅವರೊಂದು ಡಿಫರೆನ್ಸ್ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ದೀಸ್ ವಿಟಮಿನ್ಸ್, ಈ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ತುಂಬಾ ಒಳ್ಳೇದು ಅವ್ರಿಗೆ ಆಂಟಿ ಏಜಿಂಗ್ ತರ ಮತ್ತೆ ಹೇರ್ ಗ್ರೋತ್ ಗೋಸ್ಕರ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಸೊ ಈ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನಾವು 15+ ಮತ್ತೆ 30+ ಕ್ಯಾಟಗರಿಗೆ ಕೊಟ್ರೆ ಆಟೋಮ್ಯಾಟಿಕ್ಲಿ ರೈಟ್ ನ್ಯೂಟ್ರಿಯನ್ಸ್ ಅವ್ರಿಗೆ ಸಿಗತ್ತೆ. ಸೊ 15+ ಗೆ ಇದು ಕೊಟ್ರೆ ಆ ಏಜ್ ಅಲ್ಲಿ ಅವ್ರಿಗೆ ಏನೇನ್ ನ್ಯೂಟ್ರಿಯನ್ಸ್ ಬೇಕೋ ಅದು ಸಿಗತ್ತೆ. ಅದೇ ತರ 30+ ಕ್ಯಾಟಗರಿಗೆ ಇದೆಲ್ಲ ಕೊಟ್ರೆ ಅವ್ರಿಗೆ ಆ ಏಜ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್, ಹಾರ್ಮೋನಲ್ ಪ್ರಾಬ್ಲಮ್ಸ್ ಬರುತ್ತೋ ಅದರಿಂದ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಬಟ್ ಬರೀ ನ್ಯೂಟ್ರಿಷನಲ್ ಸಪೋರ್ಟ್ ಸಪ್ಲಿಮೆಂಟ್ ಸಾಕ? ಸೊ ವಿಮೆನ್ಗೆ ಅಲಾಂಗ್ ವಿತ್ ನ್ಯೂಟ್ರಿಷನಲ್ ಸಪೋರ್ಟ್ ಸಪ್ಲಿಮೆಂಟ್ಸ್ ಕಾಸ್ಮೆಟಿಕ್ಸ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಕಾಸ್ಮೆಟಿಕ್ ಇಂಟರ್ನಲ್ಲಿ ನಾವು ಏನ್ ತಗೊಂಡ್ರೇನು ಹೊರಗಡೆಯಿಂದ ನಮ್ ಸ್ಕಿನ್ ನಾನು ಕರೆಕ್ಟ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ವಿಮೆನ್ ಆರ್ ಮೋರ್ ಕಾನ್ಶಿಯಸ್ ಅಬೌಟ್ ದ ಸ್ಕಿನ್. ಬಾಡಿ ಲೋಷನ್ ಇರ್ಲಿ, ಹೇರ್ ಇರ್ಲಿ, ಶಾಂಪೂಸ್ ಇರ್ಲಿ, ತುಂಬಾ ಚೂಸಿ ಆಗಿ ಇರ್ತಾರೆ. ಸೊ ಅದಕ್ಕೋಸ್ಕರ ನಮ್ ಬ್ಲೂಮಿಸ್ಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಫಾರ್ ವಿಮೆನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್. ಸೊ ನಮ್ದು ಬ್ಲೂಮಿಸ್ಟ್ ಪ್ರಾಮಿಸ್ ಏನಿದೆ ಅಂದ್ರೆ ಇಟ್ ಇಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಸೊ ನಿಮ್ದು ನಾರ್ಮಲ್ ಇರ್ಲಿ, ಆಯಿಲಿ ಇರ್ಲಿ, ಕಾಂಬಿನೇಷನ್ ಸ್ಕಿನ್ ಇರ್ಲಿ, ಇಲ್ಲ ಸೆನ್ಸಿಟಿವ್ ಸ್ಕಿನ್ ಇರ್ಲಿ, ನಮ್ ಬ್ಲೂಮಿಸ್ಟ್ ಪ್ರಾಡಕ್ಟ್ಸ್ ನ ನೀವು ಆರಾಮಾಗಿ ಯೂಸ್ ಮಾಡಬಹುದು. ನಾವು ಯಾವ ತರ ಅನಿಮಲ್ ಟೆಸ್ಟಿಂಗು ಮಾಡೋದಿಲ್ಲ. ಸೊ ವಿ ಆರ್ ಅ ಕ್ರೂಯಲ್ಟಿ ಫ್ರೀ ಬ್ರ್ಯಾಂಡ್. ದೆನ್ ನಮ್ ಪ್ರಾಡಕ್ಟ್ಸ್ ಎಲ್ಲ ಹಾರ್ಮ್ಫುಲ್ ಸಿಂಥೆಟಿಕ್ ಕೆಮಿಕಲ್ಸ್ ಇಂದ ಫ್ರೀ ಇದೆ. ಓಕೆ, ಸೊ ದಟ್ ಇಸ್ ಅಬೌಟ್ ದಿ ಬ್ಲೂಮಿಸ್ಟ್ ಕಾಸ್ಮೆಟಿಕ್ಸ್. ಸೊ ಕಾಸ್ಮೆಟಿಕ್ಸ್ ರೇಂಜ್ ಅಲ್ಲಿ ನಿಮ್ಗೆ ಗೊತ್ತು, ರೈಟ್ ಫ್ರಮ್ ಪೇಸ್ಟ್ ಇಂದ, ಸೋಪ್ ಇಂದ, ಬಾಡಿ ಲೋಷನ್, ಡೇ ಕ್ರೀಮ್,
ನೈಟ್ ಕ್ರೀಮ್, ಶಾಂಪೂ ಅಂತ ಫುಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ. ಸೊ ಡೆಫಿನೆಟ್ಲಿ ಎಲ್ಲಾ ಪ್ರಾಡಕ್ಟ್ಸ್ 15+ ಅಂಡ್ 30+ ಎಲ್ಲಾ ವುಮೆನ್ಗೂ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಎಂಟೈರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಸ್ಪೆಸಿಫಿಕಲಿ ಫಾರ್ ವಿಮೆನ್. ನ್ಯೂಟ್ರಿಷನ್ ಫಾರ್ ವಿಮೆನ್, ಅದು ಇಂಟರ್ನಲಿ ತಗೊಂಡ್ ನ್ಯೂಟ್ರಿಯನ್ಸ್ ಆಟೋಮ್ಯಾಟಿಕ್ಲಿ ಗಿವ್ಸ್ ಯು ಅ ವೆರಿ ಗುಡ್ ರಿಸಲ್ಟ್. ಸೊ ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಇದೆಯೋ, ಏನೇನ್ ಕಂಡೀಷನ್ಸ್ ಇದೆಯೋ ಅದಕ್ಕೆ ಕಂಡೀಷನ್ ಸ್ಪೆಸಿಫಿಕ್ ನ್ಯೂಟ್ರಿಯನ್ಸ್ ಇದೆ. ಮತ್ತೆ ಔಟ್ಸೈಡ್ ಇಂದ ಎಕ್ಸ್ಟರ್ನಲ್ ಬ್ಯೂಟಿಗೋಸ್ಕರ ನಮ್ದು ಬ್ಲೂ ಮಿಸ್ಟ್ ಕಾಸ್ಮೆಟಿಕ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ. ನಿಮ್ಗೆ ಏನ್ ಕ್ವೆರೀಸ್ ಇದ್ರೇನು ಯು ಕ್ಯಾನ್ ರೈಟ್ ಟು ಅಸ್ ಅಟ್ support@bluelife.in. ನೀವು ನಮ್ಗೆ 08046610999 ಗೆ ಕಾಲ್ ಮಾಡಬಹುದು. You can also WhatsApp us at 9148977299. So thank you very much for being with me in this session. ಈಗ ನಾವು ಕ್ವೆಶನ್ಸ್ಗೆ ಈ ಸೆಷನ್